ಈ ವಾರದ ಮಧ್ಯದ ದಿವಸದ ಬೈಬಲ್ ಅಧ್ಯಯನ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಪ್ರಭುವು ರಕ್ಷಕನು ವಿಮೋಚಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮೂಲಕ ಪ್ರಾರಂಭಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ, ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಲಿಕ್ಕಾಗುವಂತೆಯೂ ನಮ್ಮ ಆತ್ಮೀಯ ಮತ್ತು ಭೌತಿಕ ಬದುಕುಗಳಿಗೆ ಅತ್ಯವಶ್ಯಕವಾಗಿರುವಂತಹ ನಿನ್ನ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಕೇಳಿ ಆ ಮಾತುಗಳ ಪ್ರಕಾರ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಮಗೆ ನೇಮಕವಾಗಿರುವಂತಹ ಈ ವಿಶೇಷವಾದಂತಹ ಕ್ರಿಸ್ತಿಯ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕಾಗುವಂತೆಯೂ ತಂದೆ ನಮ್ಮನ್ನು ಪ್ರೀತಿಸಿ ಈ ಭೂಮಿಯ ಮೇಲೆ ನಮ್ಮನ್ನು ಬದುಕಿಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಈ ಒಂದು ಕಾರ್ಯಕ್ರಮವನ್ನು ನಿನ್ನ ಮಹಿಮೆಗೋಸ್ಕರ ಘನತೆಗೋಸ್ಕರ ನಮ್ಮ ಆತ್ಮೀಯ ಜೀವಿತದ ಕ್ಷೇಮಾಭಿವೃದ್ಧಿಗೋಸ್ಕರ ಆಶೀರ್ವದಿಸಿ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ತಂದೆ, ಈ ಸಮಯದಲ್ಲಿ ನಿನ್ನ ಗ್ರಂಥವನ್ನು ನಾವು ತೆರೆಯುವಾಗ ಗ್ರಂಥದೊಟ್ಟೊಟ್ಟಿಗೆ ನಮ್ಮ ಮನೋನೇತ್ರಗಳು ಕೂಡ ತೆರೆಯಲ್ಪಟ್ಟು ತಂದೆ ನಿನ್ನ ಆಲೋಚನೆಗಳನ್ನು ಗ್ರಹಿಸಿಕೊಂಡು ತಂದೆ ನಿನ್ನ ಸಂಕಲ್ಪದ ಸಂಗತಿಗಳನ್ನು ವಿವೇಚಿಸಿ ಅವುಗಳಿಗೆ ವಿಧೇಯರಾಗಿ ಅವುಗಳನ್ನು ಶ್ರೇಷ್ಠವಾದವುಗಳೆಂಬುದಾಗಿ ಎಣಿಸಿ ಅವುಗಳ ಪ್ರಕಾರ ಜೀವಿತಗಳನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕಾಗುವಂತೆ ಈ ಒಂದು ಕಾರ್ಯಕ್ರಮವನ್ನು ಆಶೀರ್ವದಿಸಿ ಅನುಗ್ರಹಿಸಿ ಮುಂದುವರಿಸು ಎಂಬುದಾಗಿ ಬೇಡುತ್ತಾ, ತಲೆಬಾಗಿರುವ ನಿನ್ನ ಮಕ್ಕಳಾಗಿರುವಂಥ ನಮ್ಮಗಳನ್ನು, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನು, ಈ ಒಂದು ಕಾರ್ಯಕ್ರಮದ ಮುಂದಿನ ಭಾಗಗಳನ್ನು ನಿನ್ನ ಪ್ರೀತಿಯ ಕೃಪಾಸ್ತಗಳಿಗೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಒಂದು ಗ್ರೇಟ್ ಕಮಿಷನನ್ನು ಕೊಡುವಂಥದ್ದನ್ನು ನಾವು ಆ ಭಾಗದಲ್ಲಿ ನಾವು ಗಮನಿಸ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20 ವಚನಗಳಲ್ಲಿ ಗಮನಿಸುವುದಾದರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ಅನ್ನುವಂಥದ್ದು. ಈ ಒಂದು ವಚನ ಭಾಗದಲ್ಲಿ ಬಹಳ ಮುಖ್ಯವಾಗಿ ಒಂದು ಸಂಗತಿ ನಮಗೆ ಬಯಲ್ಪಡುತ್ತದೆ. ಅದೇನಂತಂದರೆ ದೀಕ್ಷಾಸ್ನಾನ ಅಂತೇಳಿ. ದೀಕ್ಷಾಸ್ನಾನ ಅನ್ನುವಂತಹ ಪದವನ್ನು ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಐಗುಪ್ತ ದೇಶದಿಂದ ಹೊರಟು ಬಂದಂತಹ ಇಸ್ರಾಯೇಲ್ ಪ್ರಜೆಗಳು ವಾಗ್ದಾತ್ತ ದೇಶಕ್ಕೆ ತಮ್ಮ ಪ್ರಯಾಣವನ್ನು ಮುಂದುವರಿಸುವಂತಹ ಸಂದರ್ಭದಲ್ಲಿ ಕೆಂಪು ಸಮುದ್ರವನ್ನು ದಾಟುವ ಆ ಒಂದು ಗಳಿಗೆಯಲ್ಲಿ ಅವರು ಮೋಶೆಯ ಶಿಷ್ಯರಾಗುವುದಕ್ಕಾಗಿ ದೀಕ್ಷಾಸ್ನಾನವನ್ನು ಹೊಂದಿದ್ರು ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ. ಆ ಕಡೆ ಈ ಕಡೆ
ಪರ್ವತದಂತಹ ಜಲರಾಶಿಗಳು ನಿಂತ್ಕೊಂಡಿದ್ದಾವೆ. ಮೇಲ್ಗಡೆ ಮೇಘ, ಅವರ ಮಧ್ಯದಲ್ಲಿ ಹಾದು ಹೋಗ್ತಾರೆ. ಅದನ್ನು ದೀಕ್ಷಾ ಸ್ನಾನ ಎಂಬುದಾಗಿ ಆ ಒಂದು ವಚನ ಭಾಗದಲ್ಲಿ ನಾವು ಕಾಣ್ತೇವೆ. ಸೊ ಇಷ್ಟಕ್ಕೂ ದೀಕ್ಷಾ ಸ್ನಾನ ಅಂದರೆ ಏನು ಅನ್ನುವಂಥದ್ದನ್ನು ಒಂದು ಸಾರಿ ನಾವು ಗಮನಿಸಿದ್ರೆ, ದೀಕ್ಷಾ ಸ್ನಾನ ಅಂದರೆ ಏನು ಅಂತಂದರೆ, ದೀಕ್ಷಾ ಸ್ನಾನ ದೀಕ್ಷಾ ಸ್ನಾನ ಅಂದರೆ ಒಂದನೇದ್ದು ಅದ್ದು, ಮುಳುಗಿಸು, ಅಥವಾ ಹೂಳಲ್ಪಡುವುದು ಎಂಬ ಅರ್ಥವನ್ನು ನಾವು ದೀಕ್ಷಾ ಸ್ನಾನ ಅನ್ನೋದ್ರ ಬಗ್ಗೆ ಅರ್ಥೈಸ್ಕೊಳ್ತೇವೆ. ಇದಕ್ಕೆ ಗ್ರೀಕಲ್ಲಿ ಬ್ಯಾಪ್ಟಿಸೋ ಎಂಬುದಾಗಿ ಕರೀತಾರೆ. ಬ್ಯಾಪ್ಟಿಸೋ ಎಂಬುದಾಗಿ ಗ್ರೀಕಲ್ಲಿ ಇದನ್ನ ಕರೀತಾರೆ. ಬ್ಯಾಪ್ಟಿಸೋ ಅಂತಂದ್ರೆ ಅದ್ದು, ಮುಳುಗಿಸು, ಹೂಣಲ್ಪಡುವುದು ಎಂಬುದಾಗಿ ಅರ್ಥವನ್ನ ಸೂಚಿಸ್ತದೆ. ಇನ್ನು ಎರಡನೇದಾಗಿ, ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ಲೋಕದಲ್ಲಿರ್ತಕ್ಕಂತಹ ಜನಗಳ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ನಾವು ಒಂದ್ಸಾರಿ ಗ್ರಹಿಸಿದರೆ, ಲೋಕದಲ್ಲಿ ಜನರು ಯಾಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಎರಡನೇ ಅಂಶವನ್ನು ನಾವು ಕಲಿಯುವುದಕ್ಕೆ ಮುಂದಾದರೆ, ಲೋಕದಲ್ಲಿರ್ತಕ್ಕಂತಹ ಜನರು ದೀಕ್ಷಾ ಸ್ನಾನವನ್ನು ಯಾಕೆ ಮಾಡಿಸಿಕೊಳ್ಳುತ್ತಾರೆ? ಲೋಕದಲ್ಲಿರ್ತಕ್ಕಂಥ ಜನಗಳು ದೀಕ್ಷಾ ಸ್ನಾನ ಯಾವುದಕ್ಕೆ ಮಾಡಿಸ್ಕೊಳ್ತಾರೆ, ಯಾತಕ್ಕೋಸ್ಕರ ಮಾಡಿಸ್ಕೊಳ್ತಾರೆ ಅನ್ನುವಂಥ ವಿಷಯದಲ್ಲಿ ನಾವು ಒಂದ್ಸರಿ ಆಲೋಚನೆ ಮಾಡಿದ್ರೆ, ಮದುವೆಗೋಸ್ಕರ. ಈಗ ಒಂದು ಸಭೆ ಇದೆ ಅಂತ ಇಟ್ಕೊಳ್ಳಿ, ಸಭೆಯಲ್ಲಿ ಒಂದು ವರ ಇದೆ, ಆ ವರಕ್ಕೆ ಒಂದು ವಧುವನ್ನು ಹೊರಗಡೆ ನೋಡಿದ್ದಾರೆ, ಎಲ್ಲ ಈಡು ಜೋಡು ಕರೆಕ್ಟ್ ಆಗಿದೆ, ಇನ್ನೇನು ಮದುವೆಗೆ ಎಲ್ಲವೂ ಕೂಡ ಒಪ್ಪಿಗೆ ಬಂದಾಗಿದೆ. ಸೊ ಆಗ ಬರ್ತಕ್ಕಂಥ ವಿಷಯ ಏನು ಅಂತಂದರೆ, ಈ ಮದುವೆ ಪರಿಪೂರ್ಣ ಆಗಬೇಕು ಅಂತಂದರೆ ದೀಕ್ಷಾ ಸ್ನಾನವನ್ನು ಅವರು ಮಾಡಿಸ್ಕೊಳ್ಬೇಕಾಗ್ತದೆ ಅನ್ನುವಂಥ ಒಂದು ವಿಷಯವನ್ನು ಮುಂದಿಡುವಂತಹ ಒಂದು ಸಂದರ್ಭಗಳನ್ನು ನಾವು ಗಮನಿಸ್ತೇವೆ. ಇಲ್ರಿ ಹಂಗಾಗಲ್ರಿ, ದೀಕ್ಷಾ ಸ್ನಾನ ತೊಗೊಂಡ್ರೇ ಮದುವೆ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆಯನ್ನು ಲೋಕದಲ್ಲಿ ನಾವು ಗಮನಿಸ್ತಾ ಇರ್ತೇವೆ. ಇನ್ನು ಯಾತಕ್ಕೋಸ್ಕರ ಲೋಕದಲ್ಲಿ ಈ ದೀಕ್ಷಾ ಸ್ನಾನ ಅನ್ನುವಂಥದ್ದನ್ನು ಒಂದ್ಸರಿ ಗಮನಿಸಿದ್ರೆ, ಉದ್ಯೋಗಕ್ಕೋಸ್ಕರ. ಉದ್ಯೋಗನ ಪಡ್ಕೊಳ್ಬೇಕು ಅಂತಂದರೆ, ಉದ್ಯೋಗ ಹೊಂದಬೇಕು ಅಂತಂದರೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಉದ್ಯೋಗ ಲಭ್ಯ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆ ಕೂಡ ಲೋಕದಲ್ಲಿ ನಾವು ಗಮನಿಸ್ತೇವೆ. ಇನ್ನು ದೀಕ್ಷಾ ಸ್ನಾನ ಲೋಕದಲ್ಲಿ ಯಾಕೆ ಅಂತಂದರೆ, ಸಾಂಘಿಕ ಜೀವಿತದ ಒಂದು ಅಂಗೀಕಾರಕ್ಕೋಸ್ಕರ. ಅಂದರೆ ಒಂದು ನಮ್ಮದೊಂದು ಸಂಘ ಇದೆ, ಅಥವಾ ನಮ್ಮದೊಂದು ಸಾಂಘಿಕವಾದಂತಹ ಒಂದು ಸಹವಾಸಕ್ಕೆ ಸೇರಬೇಕು ನೀವು ಅಂತಂದರೆ, ಅದನ್ನು ಅಂಗೀಕಾರ ಮಾಡಿಕೊಳ್ಳೋದಕ್ಕೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ಬೇಕು ಎಂಬುದಾಗಿ ಲೋಕದಲ್ಲಿ ನಾವು ಗಮನಿಸ್ತೇವೆ. ಸುಮ್ಮನೆ ಅನೇಕ ವಿಧವಾಗಿ ರೋಗಗಳ ಒಂದು ಸ್ವಸ್ಥತೆಗೋಸ್ಕರ ಆಗಲಿ, ಅಥವಾ ಲೌಕಿಕವಾದಂಥ ಒಂದು ಆಲೋಚನೆಗಳನ್ನು ಕೇಂದ್ರವನ್ನಾಗಿಸಿಕೊಂಡು ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತಕ್ಕಂತಹ, ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಬೇಕು ಅನ್ನುವಂತಹ ಆಲೋಚನೆಯನ್ನು ನಾವು ಲೋಕದಲ್ಲಿರ್ತಕ್ಕಂಥ ಜನರಲ್ಲಿ ನಾವು ಗಮನಿಸ್ತೇವೆ. ಸೊ ಹಾಗಾದರೆ ದೀಕ್ಷಾ ಸ್ನಾನ ಏನು ಅನ್ನುವಂಥದ್ದನ್ನು ಒಂದ್ಸಾರಿ ನಾವು ಗಮನಿಸಿದ್ರೆ, ಮೂರನೇ ಪಾಯಿಂಟು, ದೀಕ್ಷಾ ಸ್ನಾನ
ದೀಕ್ಷಾ ಸ್ನಾನ ಏನು ಅಂತಂದ್ರೆ ಅದು ಆತ್ಮ ಸಂಬಂಧವಾದದ್ದು ಅಂತೇಳಿ. ದೀಕ್ಷಾ ಸ್ನಾನ ಆತ್ಮ ಸಂಬಂಧವಾದದ್ದು, ಶಾರೀರಿಕ ಸಂಬಂಧವಾದದ್ದಲ್ಲ. ದೀಕ್ಷಾ ಸ್ನಾನ ಶಾರೀರಿಕ ಸಂಬಂಧವಾದದ್ದಲ್ಲ. ದೀಕ್ಷಾ ಸ್ನಾನ ಆತ್ಮ ಸಂಬಂಧವಾದದ್ದು, ಶಾರೀರಿಕ ಸಂಬಂಧವಾದದ್ದಲ್ಲ ಅನ್ನುವಂಥದ್ದು ಗ್ರಂಥ ನಮಗೆ ಸ್ಪಷ್ಟಪಡಿಸ್ತದೆ. ಇದರಲ್ಲಿ ನಾವು ವಿಷಯವನ್ನು ನಾವು ಗಮನಿಸಿದರೆ ಎ ಇದು ದೇವರ ಸಂಕಲ್ಪದಲ್ಲಿರ್ತಕ್ಕಂತಹ, ದೇವರು ಸಂಕಲ್ಪಿಸಿದಂತಹ ವಿಷಯ. ಇದು ದೀಕ್ಷಾ ಸ್ನಾನ ಅನ್ನುವಂಥದ್ದು ದೇವರು ಸಂಕಲ್ಪಿಸಿದ್ದಾನೆ. ಈ ದೀಕ್ಷಾ ಸ್ನಾನವನ್ನ ದೇವರು ಸಂಕಲ್ಪಿಸಿದ್ದಾನೆ. ದೀಕ್ಷಾ ಸ್ನಾನ ಅನ್ನುವಂಥದ್ದು ದೇವರು ಸಂಕಲ್ಪಿಸಿದ್ದು. ಅದಕ್ಕೆ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 29 ಮತ್ತು 30ನೇ ವಚನವನ್ನು ನಾವು ಒಂದ್ಸಾರಿ ಆಲೋಚನೆ ಮಾಡಿದ್ರೆ, ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 29-30ನೇ ವಚನದಲ್ಲಿ, ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು ಅಂತ ಹೇಳ್ತಾರೆ. ದೇವರ ಸಂಕಲ್ಪವನ್ನು ನಿರಾಕರಿಸಿದರು ಅಂತ ಹೇಳ್ತಾರೆ. ಹಾಗಾಗಿ ದೀಕ್ಷಾ ಸ್ನಾನ ಏನು ಅಂತಂದ್ರೆ ಅದು ಆತ್ಮ ಸಂಬಂಧವಾದಂಥದ್ದು, ಶಾರೀರಿಕ ಸಂಬಂಧವಾದಂಥದ್ದಲ್ಲ. ಅದು ದೇವರು ಸಂಕಲ್ಪಿಸಿದ್ದು. ದೀಕ್ಷಾ ಸ್ನಾನ ದೇವರು ಸಂಕಲ್ಪಿಸಿದ್ದು. ಅದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಚನದಲ್ಲಿ ನಾವು ಈಗಾಗಲೇ ಆ ವಚನ ಭಾಗವನ್ನು ಪ್ರಾರಂಭದಲ್ಲೇ ಓದಿದ್ದೀವಿ ನಾವು. ಆದ್ದರಿಂದ ನೀವೇನ್ ಮಾಡ್ಬೇಕಂತಂದ್ರೆ, ಹೊರಟು ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳ್ತಾರೆ. ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿ ಶಿಷ್ಯರನ್ನಾಗಿ ಮಾಡ್ರಿ. ನನಗೆ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂತಹ ವಿಶೇಷವಾದಂಥ ಮಾತು. ಅದು ಕ್ರಿಸ್ತನು ಕೊಟ್ಟಂತಹ ಆಜ್ಞೆದು, ಯೇಸು ಕ್ರಿಸ್ತನ ಆಜ್ಞೆ. ಎರಡನೇದು ಯೇಸು ಕ್ರಿಸ್ತನ ಆಜ್ಞೆ. ಇದು ಆಜ್ಞೆ. ಯೇಸು ಕ್ರಿಸ್ತನ ಆಜ್ಞೆ ಈ ದೀಕ್ಷಾ ಸ್ನಾನ. ದೇವರು ಸಂಕಲ್ಪಿಸಿದ್ದಾನೆ, ಯೇಸು ಕ್ರಿಸ್ತನು ಆಜ್ಞಾಪಿಸಿದ್ದಾನೆ. ಹಾಗಾಗಿ ದೀಕ್ಷಾ ಸ್ನಾನ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಸಂಗತಿ ಅನ್ನುವಂಥದ್ದನ್ನು ನಾವು ಮರಿಬಾರದು. ಸೊ ಹಾಗಾಗಿ ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ಅನೇಕ ಅಭಿಪ್ರಾಯಗಳನ್ನು, ಮಾನವ ಕಲ್ಪಿತ ಆಲೋಚನೆಗಳನ್ನು ಇವತ್ತು ಕ್ರೈಸ್ತ ಸಮಾಜದಲ್ಲಿ ತುರುಕುವಂಥ ಪ್ರಯತ್ನವನ್ನು ಬಹಳ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ದೀಕ್ಷಾ ಸ್ನಾನ ಅವಶ್ಯಕತೆ ಇಲ್ಲ, ಹೃದಯದಲ್ಲಿ ನಂಬಿದರೆ ಸಾಕು ಅನ್ನುವಂತಹ ತಪ್ಪಾದ ಬೋಧನೆಗಳನ್ನು ಕ್ರೈಸ್ತ ಸಮಾಜದಲ್ಲಿ ಪ್ರಚುರಪಡಿಸ್ತಕ್ಕಂಥದ್ದು ಬಹಳ ವಿಷಾದಕರವಾದಂಥ ಒಂದು ಸಂಗತಿ. ಯಾಕಂದ್ರೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ದೇವರು ಸಂಕಲ್ಪಿಸಿದ್ದು. ಯೇಸು ಕ್ರಿಸ್ತನು ಆಜ್ಞಾಪಿಸಿದಂತಹ ಆಜ್ಞೆ ಈ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನ ಅನ್ನುವಂಥದ್ದು ಆತ್ಮ ಸಂಬಂಧವಾದದ್ದೇ ಹೊರತು ಶಾರೀರಿಕ ಸಂಬಂಧವಾದದ್ದಲ್ಲ. ಹಾಗಾಗಿ ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ಗಂಭೀರವಾದಂಥ ಆಲೋಚನೆಯನ್ನ ಹೊಂದಿರಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವಿವತ್ತು ಜ್ಞಪ್ತಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಪ್ರೇರೆ. ಸೊ ಹಾಗಾಗಿ ದೀಕ್ಷಾ ಸ್ನಾನ ದೇವರು ಸಂಕಲ್ಪಿಸಿದ್ದಾನೆ, ಯೇಸು ಕ್ರಿಸ್ತನ ಆಜ್ಞೆ ಆಗಿದೆ. ದೀಕ್ಷಾ ಸ್ನಾನ ಆತ್ಮ ಸಂಬಂಧವಾದದ್ದಾಗಿದೆ, ಶಾರೀರಿಕ ಸಂಬಂಧವಾದದ್ದಲ್ಲ ಅನ್ನುವಂಥದ್ದನ್ನು ನಾವು ಗುರುತಿಸ್ಕೊಂಡ್ಮೇಲೆ 4ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, ಯಾಕೆ ದೀಕ್ಷಾ ಸ್ನಾನ? ಹಾಗಾದ್ರೆ ದೀಕ್ಷಾ ಸ್ನಾನ ಯಾಕೆ
ದೀಕ್ಷಾಸ್ನಾನ ಯಾಕೆ? ದೀಕ್ಷಾಸ್ನಾನ ಯಾಕೆ? ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯದಲ್ಲಿ ಪಂಚಾಶತ್ತಮ ಹಬ್ಬದ ದಿನದಂದು ಅಪೊಸ್ತಲನಾದಂತಹ ಪೇತ್ರನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಹೊಂದಿರುವಂತಹ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ಅಲ್ಲಿ ತೆರೆಯುವಂತಹ ಸಂದರ್ಭ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಂತಹ ಪೇತ್ರನು ಯೆರೂಸಲೇಮಿನಲ್ಲಿ ತನ್ನ ಒಂದು ಸುವಾರ್ತೆಯ ಸಂದೇಶವನ್ನು ಬಿತ್ತರಿಸುವಂಥ ಒಂದು ಸಮಯದಲ್ಲಿ 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ ದೀಕ್ಷಾಸ್ನಾನ ಯಾಕೆ ಅನ್ನುವಂಥದ್ದಕ್ಕೆ ಉತ್ತರವನ್ನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಅಪೊಸ್ತಲನಾದಂಥ ಪೇತ್ರನು ಕೊಡುವಂಥದ್ದನ್ನು ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದರೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಅಂತ ಹೇಳ್ತಾನೆ. ದೀಕ್ಷಾಸ್ನಾನ ಯಾಕೆ ಅಂತಂದರೆ ಇದರಲ್ಲಿ ನಿಮ್ಮ ಪಾಪಗಳು ಪರಿಹಾರಕ್ಕಾಗಿ, ಪಾಪಗಳ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಅವಶ್ಯಕತೆ ಇದೆಯಾ? ಹೌದು, ಅವಶ್ಯಕತೆ ಇದೆ. ಇದು ನಾನೆಲ್ಲ ಹೇಳ್ತಾ ಇರೋದು. ಗ್ರಂಥ ಹೇಳ್ತಾ ಇದೆ. ಅಪೊಸ್ತಲನಾದಂಥ ಪೇತ್ರನು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಹೇಳ್ತಕ್ಕಂಥ ಮಾತು. ಸೊ ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪಾಪ ಪರಿಹಾರಕ್ಕೋಸ್ಕರ. ಅದಕ್ಕೆ ಪೇತ್ರನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಅಂತ ಹೇಳ್ತಾರೆ. ಪಾಪ ಪರಿಹಾರಕ್ಕೋಸ್ಕರ ಪ್ರತಿಯೊಬ್ಬರು ಅಂತಂದ್ರೆ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರಿಂದ ಹೊಂದಬಹುದಾದಂತಹ ನೀತಿಗೆ ಅವರು ದೂರವಾಗಿದ್ದಾರೆ. ದೇವರ ಆಜ್ಞೆಯನ್ನ ಉಲ್ಲಂಘಿಸಿ ಪಾಪಗಳಿಂದಲೂ ಅಪರಾಧಗಳಿಂದಲೂ ದೇವರಿಂದ ದೂರ ಆಗಿದ್ದಾರೆ. ಆತ್ಮ ಸಂಬಂಧವಾಗಿ ದೇವರಿಂದ ದೂರವಾಗಿ ಸತ್ತೋಗಿದ್ದಾರೆ. ಸತ್ತಂತ ಪ್ರಜೆಗಳು ಪುನಃ ಬದುಕುವುದಕ್ಕಾಗಿ, ದೇವರ ಸಹವಾಸ ಅನ್ಯೋನ್ಯತೆಗೆ ತಿರುಗಿ ಸೇರುವುದಕ್ಕಾಗಿ, ಪಾಪಗಳ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಅಗತ್ಯ. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪಾಪ ಪರಿಹಾರಕ್ಕಾಗಿ. ಸೌಲನು ಪೌಲನಾಗುವುದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಮೂಲಕ ತನ್ನ ನಿಜ ಸ್ಥಿತಿ, ವಾಸ್ತವಿಕತೆಯನ್ನ ಅರ್ಥೈಸಿಕೊಂಡಿರ್ತಕ್ಕಂತಹ ಸೌಲನು ಪಾಪ ಪರಿಹಾರಕ್ಕೋಸ್ಕರ ನೀನು ದೀಕ್ಷಾಸ್ನಾನ ಮಾಡಿಸಿಕೋ ಎಂಬಂತಹ ಅನನೀಯನ ಮಾತಿಗೆ ವಿಧೇಯನಾದಂತಹ ಸಂದರ್ಭವನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 22ನೇ ಅಧ್ಯಾಯ 16ನೇ ವಚನದಲ್ಲಿ ಇಲ್ಲಿ ಅನನೀಯ ಹೇಳ್ತಕ್ಕಂತಹ ಮಾತನ್ನ ಒಂದ್ಸಾರಿ ಗಮನಿಸಿದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 22ನೇ ಅಧ್ಯಾಯ 13ನೇ ವಚನದಲ್ಲಿ ಅನನೀಯನೆಂಬವನು ನನ್ನ ಬಳಿಗೆ ಬಂದು ನಿಂತು ಸಹೋದರನಾದ ಸೌಲನೇ ಎಂಬುದಾಗಿ ಪ್ರಸ್ತಾಪಿಸಿ 16ನೇ ವಚನದಲ್ಲಿ ಏನು ಹೇಳ್ತಾನೆ ಅಂತಂದ್ರೆ, ಈಗ ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಅಂತ ಹೇಳ್ತಾನೆ. ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ, ನಿರ್ಮಲವಾದಂಥ ಮನಸ್ಸಾಕ್ಷಿಯನ್ನು ಹೊಂದಿಕೋ. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪಾಪಗಳ ಪರಿಹಾರಕ್ಕಾಗಿ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಎಂಬುದಾಗಿ ಅಪೊಸ್ತಲನಾದಂಥ ಪೇತ್ರನು ಸೂಚಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 22ನೇ ಅಧ್ಯಾಯ 13ನೇ ವಚನದಿಂದ 16ನೇ ವಚನದವರೆಗೆ ಅನನೀಯನೆಂಬವನು ಸೌಲನಿಗೆ ಹೇಳ್ತಕ್ಕಂಥ ಮಾತು ಏನಪ್ಪ ಅಂತಂದ್ರೆ,
ಈಗ ನೀನೇಕೆ ಸಾವಕಾಶ ಮಾಡುತ್ತೀ? ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪಾಪ ಪರಿಹಾರಕ್ಕೋಸ್ಕರ. ಬಿ, ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ರಕ್ಷಣೆಗಾಗಿ. ಆತ್ಮರಕ್ಷಣೆಗಾಗಿ, ವಿಶೇಷವಾಗಿ ಆತ್ಮರಕ್ಷಣೆಗಾಗಿ. ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಆತ್ಮರಕ್ಷಣೆಗಾಗಿ. ಉದಾಹರಣೆಗೆ ಭೌತಿಕವಾದಂತಹ ರಕ್ಷಣೆಯ ಕುರಿತಾಗಿ ನಾವು ಒಂದ್ಸಾರಿ ಆಲೋಚನೆ ಮಾಡಿದ್ರೆ, ಯಾರಾದರೂ ನೀರಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ ಅಂತ ಇದ್ರೆ ಅವರನ್ನು ಹಿಡಿದು ಎಳೆದ್ರೆ ಅವರ ಪ್ರಾಣವನ್ನು ನಾವು ರಕ್ಷಿಸಿದ ಹಾಗೆ. ಬೆಂಕಿಯಲ್ಲಿ ಬಿದ್ದಿರ್ತಕ್ಕಂಥವರನ್ನ ನಾವು ಎಳೆದು ರಕ್ಷಿಸಿದ್ರೆ ಅವರ ಪ್ರಾಣಗಳನ್ನು ಭೌತಿಕವಾಗಿ ರಕ್ಷಿಸಿದಂಗೆ ಹಾಗೆ. ಆದ್ರೆ ಆತ್ಮರಕ್ಷಣೆಗೋಸ್ಕರ ಇದು ದೀಕ್ಷಾಸ್ನಾನ. ಆತ್ಮರಕ್ಷಣೆಗೋಸ್ಕರ. ಯಾವುದಕ್ಕೋಸ್ಕರ ದೀಕ್ಷಾಸ್ನಾನ ಅಂತಂದ್ರೆ ಆತ್ಮರಕ್ಷಣೆಗೋಸ್ಕರ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಎಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಈ ವಚನ ಭಾಗವನ್ನು ಒಂದ್ಸಾರಿ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಕಡ್ಡಿ ತುಂಡು ಮಾಡುವಂಥ ರೀತಿಯಲ್ಲಿ ಈ ಮಾತನ್ನ ಉಪಯೋಗಿಸ್ತಾನೆ. ಏನ ಮಾತು ಅನ್ನೋದನ್ನು ಒಂದ್ಸಾರಿ ಗಮನಿಸಿದ್ರೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲಾ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವವನು ದಂಡನೆಗೆ ಗುರಿಯಾಗುವನು ಅಂತ ಹೇಳ್ತಾರೆ. ಹಾಗಾಗಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ. ಇನ್ನು ಮೂರನೇದಾಗಿ ಸಿ, ನೂತನ ಜನ್ಮವನ್ನು ಹೊಂದೋದಕ್ಕೋಸ್ಕರ. ನೂತನ ಜನ್ಮ, ಹೊಸ ಜನ್ಮ ಅಂತ ಹೇಳ್ತೇನೆ. ನೂತನ ಜನ್ಮಕ್ಕಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಇಸ್ರಾಯೇಲರಿಗೆ ಬೋಧಕನಾಗಿರ್ತಕ್ಕಂತಹ ನಿಕೋದೇಮನೆಂಬ ಒಬ್ಬ ಹಿರಿಯ ರಾತ್ರಿಯ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನೊಟ್ಟಿಗೆ ಮಾತಾಡುವಂಥ ಒಂದು ಸಂದರ್ಭವನ್ನು ನಾವು ಗ್ರಂಥದಲ್ಲಿ ಕಾಣ್ತೇವೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದರೆ, ನಿಕೋದೇಮನೆಂಬ ಒಬ್ಬ ಬೋಧಕ ಬಂದು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದರೆ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತ ಹೇಳ್ತಾನೆ. ಹಾಗಾಗಿ ದೀಕ್ಷಾ ಸ್ನಾನ ಅನ್ನುವಂಥದ್ದು ಏನಕ್ಕೆ ಅಂತಂದ್ರೆ ಹೊಸದಾಗಿ ಹುಟ್ಟುವುದಕ್ಕೆ, ಹೊಸದಾಗಿ ನೂತನ ಜನ್ಮ ಅಂತಂದ್ರೆ ದೇವರಿಗಾಗಿ ಹುಟ್ಟುವಂಥದ್ದು ಅಂತೇಳಿ. ನಾವೆಲ್ಲರೂ ಶಾರೀರಿಕವಾಗಿ ನಮ್ಮ ತಂದೆ ತಾಯಿಗಳಿಗೆ ನಾವು ಹುಟ್ಟಿದ್ದೀವಿ, ಇದು ಶಾರೀರಿಕ ಜನ್ಮ. ದೇವರಿಗಾಗಿ ಹುಟ್ಟುವುದು ಇದು ನೂತನ ಜನ್ಮ. ಇದು ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ ನೂತನ ಜನ್ಮ. ಸೊ ಹಾಗಾಗಿ ನೂತನ ಜನ್ಮ, ಹೊಸದಾಗಿ ಹುಟ್ಟುವುದು ಅಂದ್ರೆ ದೇವರಿಗಾಗಿ ಹುಟ್ಟುವುದು ಅಂತ ಅರ್ಥ. ದೇವರಿಗಾಗಿ ಹುಟ್ಟುವುದು ಅಂದ್ರೆ ಏನು ಅನ್ನುವಂಥದ್ದನ್ನು ಒಂದ್ಸರಿ ನಾವು ಗಮನಿಸಿದ್ರೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ, ಆತನು ತನ್ನ ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ಅಂತ ಹೇಳ್ತಾನೆ. ಆತನು ತನ್ನ ಸುಚಿತ್ತದ ಪ್ರಕಾರ ಅಂದ್ರೆ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆ ತನ್ನ ಅತ್ಯುತ್ತಮವಾದಂತಹ ಸಂಕಲ್ಪದ ಪ್ರಕಾರ, ಸುಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಹಾಗಾಗಿ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಹೇಗೆ ನಾವು ದೇವರಿಗೆ ಹುಟ್ಟಬೇಕು ಅಂತಂದ್ರೆ ನೂತನ ಜನ್ಮ, ನೀರಿನಿಂದಲೂ ಆತ್ಮನಿಂದಲೂ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು 2 ವಚನ ಭಾಗಗಳನ್ನು ನಾವು ಗಮನಿಸಿದ್ರೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ
ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತನ್ನು ಒಂದ್ಸಾರಿ ನಾವು ಗಮನಿಸಿದ್ರೆ, ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನದಿಂದ ಗ್ರಂಥಕರ್ತನ ಹೇಳ್ತಕ್ಕಂಥ ಮಾತು, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಗ್ರಂಥಕರ್ತನಾದಂಥ ಯೋಹಾನ್ ಹೇಳ್ತಾ ಇದ್ದಾನೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಅಂದ್ರೆ ತನ್ನ ಸ್ವಂತ ಜನರ ಬಳಿಗೆ ಬಂದ, ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಬರಬೇಕಾದಂಥ ಮೆಸ್ಸಿಯೋನೆಂಬುದಾಗಿ ಅವರು ಗುರುತಿಸಲಿಲ್ಲ. ಗುರುತಿಸಿದ್ರೂ ಕೂಡ ಅವರು ಆತನನ್ನು ಅಂಗೀಕರಿಸಲಿಲ್ಲ. ಸೊ ಹಾಗಾಗಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, 12ನೇ ವಚನದಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಅಂತ ಹೇಳ್ತಾರೆ. ದೇವರ ವಾಕ್ಯ ಎಂಬ ಬೀಜದಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೇತ್ರನು ಬರೆದ ಮೊದಲ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಈ ಒಂದು ವಿಷಯವನ್ನು ನಾವು ಗಮನಿಸಿದರೆ, ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಎಂಬ ಬೀಜದಿಂದ ಅಂತ ಹೇಳ್ತಾನೆ. 27ನೇ ವಚನದಿಂದ, ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಿಂದ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿಯೂ ಯಥಾರ್ಥವಾಗಿಯೂ ಪ್ರೀತಿಸಿರಿ. ಯಾಕೆ ಪ್ರೀತಿಸಬೇಕು? ಯಥಾರ್ಥವಾಗಿ, ಹೃದಯಪೂರ್ವಕವಾಗಿ. ಯಾಕೆ ಅಂತಂದ್ರೆ 23ನೇ ವಚನದಲ್ಲಿ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಿ. ದೈಹಿಕವಾದಂತಹ ಜನ್ಮ ಬೇರೆ, ಆತ್ಮ ಸಂಬಂಧವಾಗಿರ್ತಕ್ಕಂಥ ಜನ್ಮ ಬೇರೆ. ಇದು ನೂತನ ಜನ್ಮ. ನೀವು ಪುನರ್ಜನ್ಮವನ್ನು ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ. ತಂದೆ ತಾಯಿಗಳಿಂದ ಉಂಟಾಗಿರುವಂತಹ ಈ ಜೀವ, ಈ ದೇಹ ಒಂದಲ್ಲ ಒಂದಿನ ನಾಶ ಆಗುತ್ತೆ. ನಾಶವಾಗದೇ ಇರುವಂತ ಬೀಜ ಯಾವುದಂದ್ರೆ ದೇವರ ವಾಕ್ಯ ಎಂಬ ಬೀಜದಿಂದ ಇವತ್ತು ದೇವರ ವಾಕ್ಯವನ್ನು ಕೇಳಿ ನಂಬಿ ನಮ್ಮ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ಒಪ್ಪಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರಿಗೆ ಹುಟ್ಟುತ್ತಾನೆ. ದೇವರ ಮಗನಾಗ್ತಾನೆ, ದೇವರ ಮಗಳಾಗ್ತಾಳೆ. ಸೊ ಹಾಗಾಗಿ ಗ್ರಂಥ ನಮಗೆ ಸ್ಪಷ್ಟಪಡಿಸ್ತಕ್ಕಂಥ ಮಾತೇನಂತಂದ್ರೆ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೂತನ ಜನ್ಮ. ಸೊ ನೂತನ ಜನ್ಮಕ್ಕೋಸ್ಕರ ಆತ್ಮರಕ್ಷಣೆಗಾಗಿ ನೂತನ ಜನ್ಮಕ್ಕೋಸ್ಕರ ದೀಕ್ಷಾ ಸ್ನಾನ ಅತ್ಯವಶ್ಯಕತೆ ಇದೆ. ಸೊ ಹಾಗಾಗಿ ದೀಕ್ಷಾ ಸ್ನಾನದ ವಿಷಯದಲ್ಲಿ ಇಷ್ಟೊಂದು ಸ್ಪಷ್ಟವಾಗಿ ಗ್ರಂಥ ನಮ್ಮನ್ನು ಪ್ರಬೋಧಿಸ್ತಾ ಇದೆ, ನಮ್ಮನ್ನು ಎಚ್ಚರಿಸ್ತಾ ಇದೆ. ದೀಕ್ಷಾ ಸ್ನಾನದ ವಿಷಯದಲ್ಲಿ ಒಂದು ಗಾಂಭೀರ್ಯವಾದಂತಹ ಒಂದು ಚಿಂತನೆಯನ್ನ ನಮ್ಮೊಳಗೆ ಉಂಟು ಮಾಡ್ತಾ ಇದೆ ಅಂತಂದ್ರೆ ಇವತ್ತು ಆಲೋಚನೆ ಮಾಡಬೇಕಾಗಿದೆ. ದೀಕ್ಷಾ ಸ್ನಾನ ಅನ್ನುವಂಥದ್ದು ಇದೇನೋ ಕೇವಲ ಒಂದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಇದು ದೇವರ ಆಲೋಚನೆಯಲ್ಲಿ ಬಹಳ ಗಂಭೀರವಾದಂತಹ ಉನ್ನತವಾದಂತಹ ಒಂದು ಕಾರ್ಯಕ್ರಮ. ಒಂದು ಕಾರ್ಯಕ್ರಮ ದೀಕ್ಷಾ ಸ್ನಾನ. ಇಂತಹ ಶ್ರೇಷ್ಠವಾದಂತಹ ಈ ದೀಕ್ಷಾ ಸ್ನಾನದ ವಿಷಯದಲ್ಲಿ ತಿಳುವಳಿಕೆಯ ಲೋಪದಿಂದಾಗಿ, ಅಜ್ಞಾನದಿಂದಾಗಿ ಇವತ್ತು ದೀಕ್ಷಾ ಸ್ನಾನಕ್ಕಿರ್ತಕ್ಕಂಥ ಶ್ರೇಷ್ಠತೆಯನ್ನ ಬಹುತೇಕ ಜನರು ಅದಕ್ಕೆ ಬೆಲೆನೇ ಇಲ್ಲದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು ಬಹಳ ವಿಷಾದಕರವಾದಂಥ ವಿಷಯ ಪ್ರೇಯರ್. ಸೊ ಹಾಗಾಗಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ, ನಂಬರ್ 1 ಪಾಪ ಪರಿಹಾರಕ್ಕೋಸ್ಕರ, ಆತ್ಮರಕ್ಷಣೆಗೋಸ್ಕರ, ನೂತನ ಜನ್ಮಕ್ಕೋಸ್ಕರ, ದೇವರಿಗೆ ಹುಟ್ಟುವುದಕ್ಕೋಸ್ಕರ. ಇನ್ನು ಮುಂದುವರೆದ ಭಾಗದಲ್ಲಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮನನ್ನ ಹೊಂದುವುದಕ್ಕೋಸ್ಕರ.
ಪರಿಶುದ್ಧಾತ್ಮನನ್ನು ಹೊಂದಲು. ABCD. ದೀಕ್ಷಾಸ್ಥಾನ ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮನನ್ನು ಹೊಂದಲು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿನೇ ಅಪೊಸ್ತಲನಾದಂಥ ಪೇತ್ರನು ಪಂಚಾಶತ್ತಮ ಹಬ್ಬದ ದಿನದಂದು ಯೆರೂಸಲೇಮಿನಲ್ಲಿ ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಆತನು ಪ್ರಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ದೀಕ್ಷಾಸ್ನಾನ ಯಾಕೆ ಅನ್ನುವಂಥ ವಿಷಯವನ್ನು ಆತನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಒಂದ್ಸಾರಿ ಗಮನಿಸೋಣ ಅದನ್ನು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ, ನಿಮ್ಮ ಪಾಪಗಳ ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತ ಹೇಳ್ತಾರೆ. ಪವಿತ್ರಾತ್ಮ ದಾನ ಹೊಂದುವಿರಿ ಯಾವಾಗ ಅಂತಂದ್ರೆ ನೀವು ಪಾಪದ ಪಾಲಿಗೆ ಸತ್ತಬೇಕು, ಸಾಯ್ಬೇಕು. ನಿಮ್ಮಲ್ಲಿರ್ತಕ್ಕಂಥ ದುರ್ನಡತೆಗಳು, ದುರ್ಗುಣಗಳು, ದುರಾಲೋಚನೆಗಳು ಎಲ್ಲವೂ ಕೂಡ ಸಮಾಧಿ ಮಾಡಲ್ಪಡಬೇಕು. ಹೂಣಲ್ಪಡಬೇಕು. ಆಗ ನೂತನವಾದಂತಹ, ಪರಿಶುದ್ಧವಾದಂತಹ, ನಿರ್ದೋಷವಾಗಿರ್ತಕ್ಕಂತಹ, ಅತ್ಯುತ್ತಮವಾದಂತಹ ಮನಸ್ಸಾಕ್ಷಿಯನ್ನು ಹೊಂದಿರತಕ್ಕಂತಹ ಆ ಒಂದು ಸುಕ್ಷೇತ್ರದಲ್ಲಿ ಪವಿತ್ರಾತ್ಮನು ಬರುವುದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಪಾಪ ಪರಿಹಾರ ಆದಮೇಲೆ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪವಿತ್ರಾತ್ಮ ದಾನವನ್ನು ಹೊಂದುವುದಕ್ಕೋಸ್ಕರ ಅಂತ ಹೇಳ್ತಾರೆ. ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮನನ್ನು ಹೊಂದಲು. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ದೀಕ್ಷಾಸ್ನಾನ ಪಡೆದುಕೊಳ್ಳೋದಕ್ಕಿಂತ ಮುಂಚೆನೆ ಒಬ್ಬರು ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡ್ಬಿಡ್ತಾರೆ. ಅವ್ರು ಯಾರು ಅಂತಂದ್ರೆ ಅನ್ಯನಾಗಿರ್ತಕ್ಕಂಥ ಕೊರ್ನೇಲಿಯಸ್. ದೇವರಲ್ಲಿ ಯಾಕೆ ದೀಕ್ಷಾಸ್ನಾನ ಹೊಂದುವುದಕ್ಕಿಂತ ಮುಂಚೆನೆ ಆತನಿಗೆ ಪವಿತ್ರಾತ್ಮ ದಾನನ ಕೊಡಲ್ಪಟ್ಟದು ಅಂತಂದ್ರೆ ಯಹೂದ್ಯರಿಗೂ ಅನ್ಯ ಜನಗಳಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸವಿಲ್ಲದೆ, ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲದೆ ನಾನು ಅಂಗೀಕರಿಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡೋದಕ್ಕೋಸ್ಕರ ಕೊರ್ನೇಲನು ದೀಕ್ಷಾಸ್ನಾನ ಹೊಂದುವುದಕ್ಕಿಂತ ಮುಂಚೆನೆ ಪವಿತ್ರಾತ್ಮನನ್ನ ಹೊಂದಿಕೊಂಡಿರುವಂಥದ್ದನ್ನು ನಾವು ಗ್ರಂಥದಲ್ಲಿ ಒಂದ್ಸಾರಿ ಗಮನಿಸ್ತೇವೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ನಾವು ಗ್ರಂಥವನ್ನು ಆಲೋಚನೆ ಮಾಡಿದ್ರೆ 45-46ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 10ನೇ ಅಧ್ಯಾಯ 45-46ನೇ ವಚನದಲ್ಲಿ 44ನೇ ವಚನದಿಂದ ಗಮನಿಸೋಣ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೇ ಎಂದು ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು ಅಂತ ಹೇಳ್ತಾರೆ. ಹಾಗಾಗಿ ಪವಿತ್ರಾತ್ಮ ದಾನವನ್ನು ಹೊಂದುವುದಕ್ಕೋಸ್ಕರ ದೀಕ್ಷಾಸ್ನಾನ ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ ಅಂತಂದ್ರೆ ಸರ್ವಸತ್ಯದಲ್ಲಿ ಆ ವ್ಯಕ್ತಿ ಸಾಗುವುದಕ್ಕೆ ಅಸಾಧ್ಯ. ದೈವಿಕ ಆಲೋಚನೆಗಳನ್ನ, ದೈವಿಕ ಚಿಂತನೆಗಳನ್ನ ಆ ವ್ಯಕ್ತಿ ಕಂಡುಕೊಳ್ಳುವುದಕ್ಕೆ ಅಸಾಧ್ಯ. ಹಾಗಾಗಿ ದೇವರ ಆಲೋಚನೆಗಳು, ದೈವಿಕ ಸಂಕಲ್ಪದ ಸಂಗತಿಗಳು, ಮೇಲಿರುವಂಥವುಗಳ ವಿಷಯದ ಬಗೆಗಿನ ಅವಗಾಹನೆ ಹೊಂದಬೇಕು ಅಂತಂದ್ರೆ ಅದು ಮಾನವನ ಮೆದುಳಿಗೆ ಅಸಾಧ್ಯ. ಮಾನವನ ಆಲೋಚನೆಗೆ ನಿಲುಕಲಾರದಂಥ ದೈವಿಕ ಸಂಗತಿಗಳನ್ನ ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ ಪರಿಶುದ್ಧಾತ್ಮನ ಅವಶ್ಯಕತೆ ಇದೆ. ಹಾಗಾಗಿ ಪರಿಶುದ್ಧಾತ್ಮನು ನಮಗೇನಾಗಿದ್ದಾನೆ ಅಂತಂದ್ರೆ ಆತನು ಸಹಾಯಕನಾಗಿದ್ದಾನೆ. ನೀತಿ ನ್ಯಾಯ ತೀರ್ವಿಕೆಗಳ ವಿಷಯದಲ್ಲಿ, ಪಾಪ ನೀತಿ ನ್ಯಾಯ ತೀರ್ವಿಕೆಗಳ ವಿಷಯದಲ್ಲಿ ನಮಗೆ ಅರ್ಹನ್ನುಂಟು ಮಾಡ್ತಾನೆ. ಸರ್ವಸತ್ಯದಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ ಪರಿಶುದ್ಧಾತ್ಮನು. ಹಾಗಾಗಿ ಪರಿಶುದ್ಧಾತ್ಮನನ್ನ ಒಬ್ಬ ವ್ಯಕ್ತಿ ಹೊಂದ್ಕೊಳ್ಬೇಕು ಅಂತಂದ್ರೆ
ಆತನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲೇಬೇಕು, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲೇಬೇಕು. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ಪರಿಶುದ್ಧಾತ್ಮನನ್ನು ಹೊಂದಲು, ಪರಿಶುದ್ಧಾತ್ಮನನ್ನು ಹೊಂದಲು. ಅಪೊಸ್ತಲರ ಪುಸ್ತಕ 2ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ಈ ವಿಷಯವನ್ನು ನಾವು ಆಲ್ರೆಡಿ ಗಮನಿಸಿದ್ದೀವಿ. ನಾವು ಪರಿಶುದ್ಧಾತ್ಮನ ಹೊಂದೋದಕ್ಕೋಸ್ಕರ ದೀಕ್ಷಾಸ್ನಾನ ಅತ್ಯವಶ್ಯಕತೆ. ಇನ್ನು ಈ ಪರಿಶುದ್ಧಾತ್ಮನನ್ನ ಹೊಂದೋದಕ್ಕೆ ದೀಕ್ಷಾಸ್ನಾನ ಅವಶ್ಯಕತೆ ಆದ್ಮೇಲೆ ಇನ್ನು ಈ ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೋಸ್ಕರ, ದೇವರ ರಾಜ್ಯದಲ್ಲಿ ಪ್ರವೇಶಿಸಲು ದೇವರ ರಾಜ್ಯದಲ್ಲಿ ಪ್ರವೇಶಿಸಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ದೀಕ್ಷಾಸ್ನಾನವನ್ನು ಪಡೆದುಕೊಳ್ಳಲೇಬೇಕು. ದೇವರ ರಾಜ್ಯ ಹೇಗಿದೆ ಅನ್ನುವಂಥದ್ದು ಒಂದ್ಸರಿ ನಾವು ಗಮನಿಸಿದ್ರೆ, ಇದು ನಾವು ಲೋಕ, ಇದು ದೇವರ ರಾಜ್ಯ. ಈ ಲೋಕದಲ್ಲಿ ಪಾಪ ಇದೆ, ಅಂಧಕಾರದ ದೊರೆತನ ಇದೆ, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟಂತ ಇಚ್ಛೆಗಳನ್ನ ನೆರವೇರಿಸಿಕೊಳ್ಳುವಂತಹ ಸ್ಥಿತಿ ಇದೆ ಈ ಲೋಕದಲ್ಲಿ. ಇದು ದೇವರ ರಾಜ್ಯದಲ್ಲಿ ಏನಿದೆ ಅಂತಂದ್ರೆ ನೀತಿ ಇದೆ, ಸಮಾಧಾನ ಇದೆ, ದೇವರ ಸಹವಾಸ ಇದೆ, ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಅಂಧಕಾರದ ದೊರೆತನದಿಂದ ಬಿಡಿಸಲ್ಪಟ್ಟವನಾಗಿ ದೇವರ ರಾಜ್ಯದಲ್ಲಿ ಆತನು ಸೇರಬೇಕು ಅಂತಂದ್ರೆ ದೀಕ್ಷಾಸ್ನಾನ ಅನ್ನುವಂಥದ್ದು ಅತ್ಯವಶ್ಯಕತೆ ಇದೆ. ಲೋಕದೊಳಗಿಂದ ದೇವರ ರಾಜ್ಯಕ್ಕೆ ಸೇರಬೇಕು ಅಂತಂದ್ರೆ ದೀಕ್ಷಾಸ್ನಾನ ಅವಶ್ಯಕತೆ ಇದೆ. ಹಾಗಾಗಿ ಯೋಹಾನನ ಬರೆಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ವಿಷಯವನ್ನು ಗಮನಿಸಿದ್ರೆ ಇಲ್ಲಿ ಗ್ರಂಥಕರ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮಾತನ್ನ ಈ ರೀತಿಯಾಗಿ ಆತನು ಬರಿತಾ ಇದ್ದಾನೆ. ಅದನ್ನು ಒಂದ್ಸಾರಿ ಗಮನಿಸೋಣ. ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಕರ್ತನಾದ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಮಾತು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಓ ನಿಕೋದೇಮ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಅಂತ ಹೇಳ್ತಾನೆ. ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಹಾಗಾಗಿ ದೇವರ ರಾಜ್ಯಕ್ಕೆ ಸೇರಬೇಕು ಅಂತಂದ್ರೆ ಕಡ್ಡಾಯವಾಗಿ ದೀಕ್ಷಾಸ್ನಾನ ಅತ್ಯವಶ್ಯಕ ಅನ್ನುವಂಥದ್ದು ದೈವಿಕ ಸಂದೇಶ. ಇದು ದೇವರ ಸಂಕಲ್ಪದಲ್ಲಿರ್ತಕ್ಕಂತಹ ಆಲೋಚನೆ ಇದು. ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ದೇವರ ರಾಜ್ಯವನ್ನು ಪ್ರವೇಶಿಸುವುದಕ್ಕೋಸ್ಕರ. ದೇವರ ರಾಜ್ಯ ಅಂದ್ರೆ ಏನು ಅಂತಂದ್ರೆ ಸಭೆ ಮತ್ತು ದೇವರ ರಾಜ್ಯ ಈ ಎರಡೂ ಕೂಡ ಒಂದೇನೆ. ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಫಿಲಿಪ್ಪಿನ ಕೈಸರಿಯ ಪ್ರಾಂತ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಆತನು ತನ್ನ ವಿಷಯದಲ್ಲಿ ಜನಗಳು ಏನಂತೇಳಿ ಅಂದ್ಕೊಳ್ತಾರೆ ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ 18ನೇ ವಚನದಲ್ಲಿ ಆತನು ಹೇಳ್ತಕ್ಕಂಥ ಮಾತನ್ನು ನಾವು ಒಂದ್ಸರಿ ಗಮನಿಸಿದ್ರೆ, ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನು ಯಾರು ಅನ್ನುವಂಥ ವಿಷಯದಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆಯು ಬಯಲ್ಪಡಿಸಿದಂತಹ ಮೇರೆಗೆ ನೀನು ಜೀವಸ್ವರೂಪನಾದಂತಹ ದೇವರ ಕುಮಾರನು ಬರಬೇಕಾದಂಥ ಮೆಸ್ಸಿಯನೆಂಬುದಾಗಿ ಆತನು ಅರಿಕೆ ಮಾಡಿದಾಗ, ಆತನು ಹೇಳಿದಂಥ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳ್ತದನೆ, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆ ನಿನಗೆ ತಿಳಿಸಿದ್ದಾನೆ. ಆದ್ದರಿಂದ ನಾನು ಕೂಡ ನಿನಗೊಂದು ಜವಾಬ್ದಾರಿಯನ್ನು ಕೊಡ್ತೀನಿ, ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತೀನಿ. ಏನು ಅಂತಂದ್ರೆ, ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ನೀನು ಏನು ಅರಿಕೆ ಮಾಡಿಕೊಂಡು ನೀನು ಜೀವಸ್ವರೂಪನಾದ ದೇವರ ಕುಮಾರನು ಬರಬೇಕಾದಂತಹ ಕ್ರಿಸ್ತನೆಂಬುದಾಗಿ ನೀನೇನು ಅರಿಕೆ ಮಾಡಿಕೊಂಡಿಯಲ್ಲ, ಈ ಅರಿಕೆ ಎಂಬಂತಹ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ತೀನಿ ಅಂತ ಹೇಳ್ತಾನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ದೇವರ ರಾಜ್ಯ ಮತ್ತು ಸಭೆ ಎರಡೂ ಕೂಡ ಒಂದೇ ಅನ್ನುವಂಥದ್ದನ್ನ ಗ್ರಂಥ ನಮಗೆ ಸ್ಪಷ್ಟಪಡಿಸ್ತದೆ.
ಹಾಗಾಗಿ ದೀಕ್ಷಾಸ್ನಾನ ಯಾಕೆ ಅಂತಂದ್ರೆ ದೇವರ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೋಸ್ಕರ, ದೇವರ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕೋಸ್ಕರ, ಸಭೆಯಲ್ಲಿ ಪ್ರವೇಶಿಸೋದಕ್ಕೋಸ್ಕರ. ಹಾಗಾದ್ರೆ ಯಾವ ಸಭೆಯಲ್ಲಿ ಪ್ರವೇಶಿಸೋದಕ್ಕೋಸ್ಕರ? ಗ್ರಂಥನ ಕೇಳೋಣ ಏನ್ ಹೇಳ್ತದೆ ಅಂತೇಳಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ವಿಷಯವನ್ನು ಗಮನಿಸಿದ್ರೆ, ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ ಹೇಳ್ತಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಇಲ್ಲೊಂದು ವಚನ ಭಾಗವನ್ನ, ಒಂದೇ ದೇಹವಾಗುವುದಕ್ಕಾಗಿ ಅಂತ ಹೇಳ್ತಾನೆ. ಒಂದೇ ದೇಹವಾಗುವುದಕ್ಕಾಗಿ. ಯಹೂದ್ಯನಾಗಲಿ ಗ್ರೀಕನಾಗಲಿ, ಬಡವಾಗಿರಲಿ ಶ್ರೀಮಂತನಾಗಿರಲಿ, ಈ ಲೋಕದಲ್ಲಿ ಇರ್ತಕ್ಕಂತಹ ಯಾವುದೇ ಜಾತಿಗಳಲ್ಲೇ ಇರಲಿ, ಕುಲಗಳಲ್ಲೇ ಇರಲಿ, ಅವರೆಲ್ಲರೂ ಕೂಡ ಒಂದೇ ದೇಹವಾಗುವುದಕ್ಕಾಗಿ, ಜಾತಿ ಭೇದ ಭಾವಗಳಿಲ್ಲದಂತಹ ದೇವರ ರಾಜ್ಯ, ಕುಲ ಮತಗಳೆಂಬಂತಹ ಭೇದ ಭಾವಗಳಿಲ್ಲದಂತಹ ದೇವರ ರಾಜ್ಯ, ಕರ್ತನಾದ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ, ಕರ್ತನಾದ ಯೇಸು ಕ್ರಿಸ್ತನ ದೇಹ ಎಂಬ ಸಭೆ, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ, ಕ್ರಿಸ್ತನ ಶಿರಸ್ಸಾಗಿರುವಂತಹ ಸಭೆ, ಆ ಸಭೆಗೆ ಸೇರಿಸುವುದಕ್ಕಾಗಿ, ಆ ಸಭೆಯಲ್ಲಿ ನೀವು ಹೋಗುವುದಕ್ಕಾಗಿ, ಆ ಸಭೆಯಾಗುವುದಕ್ಕಾಗಿ, ಆ ಒಂದೇ ದೇಹವಾಗುವುದಕ್ಕಾಗಿ, ಒಂದೇ ದೇಹ ಅಂತ ಹೇಳ್ತಾನೆ ನೋಡಿ. ಗ್ರಂಥ ನಮಗೆ ಒಂದೇ ಒಂದು ಸಭೆಯನ್ನ ಅದು ಪ್ರಕಟಿಸ್ತಾ ಇದೆ. is the one and only church. That church belongs to Christ. ಅದು ಕ್ರಿಸ್ತನಿಗೆ ಸೇರಿದಂಥದ್ದು, ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು ಅದು ಸಭೆ. ಮಾನವ ನಿರ್ಮಿತವಾದಂತಹ ಸಭೆಗಳು ಲೋಕದಲ್ಲಿ ಎಷ್ಟೇ ಇದ್ರೂ ಕೂಡ ಅದು ಕ್ರಿಸ್ತನು ಸಭೆ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಶಿರಸ್ಸಾಗಿರ್ತಕ್ಕಂಥ ಸಭೆ, ಕ್ರಿಸ್ತನ ದೇಹವೆಂಬ ಸಭೆ ಅಂತ ಹೇಳ್ತಾನೆ. ಆ ಸಭೆಯಲ್ಲಿ ನೀನು ಸೇರಿಸಲ್ಪಡಬೇಕು ಅಂತಂದ್ರೆ ದೀಕ್ಷಾ ಸ್ನಾನ, ದೇವರ ರಾಜ್ಯದಲ್ಲಿ ಪ್ರವೇಶಿಸಲು ದೀಕ್ಷಾ ಸ್ನಾನ ಕಡ್ಡಾಯವಾಗಿ ಬೇಕು ಅಂತ ಹೇಳ್ತಾರೆ. ಇಲ್ರಿ, ನಾನು ಆಲ್ರೆಡಿ ಬೇರೆ ಚರ್ಚ್ಗಳಲ್ಲಿದ್ದೆ, ಬೇರೆ ಡಿನಾಮಿನೇಷನ್ಸ್ಗಳಲ್ಲಿದ್ದೆ, ಅಲ್ಲಿ ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ವಾಕ್ಯ ಪ್ರಕಾರವನ್ನು ತಗೊಂಡಿದ್ದೀನಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲೇ ತಗೊಂಡಿದ್ದೀನಿ. ಆದ್ರೆ ನೀನು ಒಂದೇ ದೇಹವಾಗುವುದಕ್ಕಾಗಿ ಅನ್ನುವಂಥ ಆಲೋಚನೆ ಇತ್ತ ನಿನಗೆ ತಗೊಳ್ಳುವಾಗ, ಗ್ರಂಥ ಹೇಳ್ತಾ ಇದೆ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ಆತ್ಮರಕ್ಷಣೆಗಾಗಿ, ನೂತನ ಜನ್ಮಕ್ಕಾಗಿ, ಪರಿಶುದ್ಧಾತ್ಮನನ್ನು ಹೊಂದುವುದಕ್ಕೋಸ್ಕರ, ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೋಸ್ಕರ. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನದಲ್ಲಿ ನೀವು ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂತ ಹೇಳ್ತಾನೆ. ಯಹೂದ್ಯರಾಗಲಿ ಗ್ರೀಕರಾಗಲಿ, ಯಾರೇ ಆಗಲಿ, ಯಹೂದ್ಯರು ಅಂತಂದ್ರೆ ಯಹೂದ್ಯರ ಚರ್ಚು ಅಂತಿಲ್ಲ, ಗ್ರೀಕರು ಅಂತಂದ್ರೆ ಗ್ರೀಕರ ಚರ್ಚು ಅಂತಿಲ್ಲ. ಇವತ್ತು ಲೋಕದಲ್ಲಿ ಇಂಥ ಒಂದು ದೇವರ ಅತ್ಯಮೂಲ್ಯವಾದಂತಹ ಆಲೋಚನೆಯನ್ನ ಅರಿಯದೆ ಲೌಕಿಕವಾದಂತಹ ದೃಷ್ಟಿಕೋನದಲ್ಲಿ ದೇವರ ಆಲೋಚನೆಗಳನ್ನ ಅಳತೆ ಮಾಡ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ದು ಈ ಜಾತಿ ಕ್ರಿಶ್ಚಿಯನ್ಸು, ಈ ಜಾತಿ ಸಭೆ, ಎಂತ ಹಾಸ್ಯಾಸ್ಪದ ಪ್ರಿಯರು. ದೇವರ ವಾಕ್ಯ ಇದನ್ನ ಒಪ್ಪೋದಿಲ್ಲ. ಹಾಗಾಗಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಅಂತ ಹೇಳ್ತಾನೆ. ಒಂದೇ ದೇಹವಾಗುವುದಕ್ಕಾಗಿ. ಆ ದೇಹ ಯಾವುದು ಅಂತಂದ್ರೆ ಎಫೆಸದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 21-22ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ, ಸಭೆ ಆತನ ದೇಹವಾಗಿದೆ ಎಂಬುದಾಗಿ ಆ ವಚನ ಭಾಗ ನಮ್ಮನ್ನ ಸೂಚಿಸ್ತದೆ ಪ್ರೇಯರ್. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಆತನು ಅಂದ್ರೆ ತಂದೆಯಾದಂಥ ದೇವರು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ ಅಂತ ಹೇಳ್ತಾನೆ. ಸಭೆ ಆತನ ದೇಹವಾಗಿದೆ.
ಹಾಗಾಗಿ ನೀವು ಒಂದೇ ದೇಹವಾಗುವುದಕ್ಕಾಗಿ, ಕ್ರಿಸ್ತನ ಸಭೆ ಎಂಬ ದೇಹದೊಳಗಡೆ ನೀವು ಅಂಗಾಂಗಗಳಾಗುವುದಕ್ಕಾಗಿ, ಕ್ರಿಸ್ತನ ಶಿರಸ್ಸಾಗಿರುವಂತಹ ಆ ದೇಹಕ್ಕೆ ನೀವು ಸೇರುವುದಕ್ಕಾಗಿ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ಇದೇ ವಿಷಯವನ್ನು ನಾವು ಗಮನಿಸ್ತೇವೆ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಅಂತ ಹೇಳ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿಗೆ ಸೇರ್ಬೇಕು ನಾವು? ಕ್ರಿಸ್ತ ಯೇಸುವಿನಲ್ಲಿ ಸೇರಬೇಕು ಅಂತಂತ, ಕ್ರಿಸ್ತನ ದೇಹ ಎಂಬ ಸಭೆಯಲ್ಲಿ ಸೇರುವುದಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ಗ್ರಂಥ ನಮಗೆ ಬಹಳ ಸ್ಪಷ್ಟಪಡಿಸ್ತಾ ಇದೆ ಯಾಕೆ ಅನ್ನುವಂಥ ವಿಷಯದಲ್ಲಿ. ಇದರ ತಿಳುವಳಿಕೆ ಇಲ್ಲದೆ, ಇದರ ಆಲೋಚನೆ ಇಲ್ಲದೆ, ಈ ರೀತಿಯಾದಂತಹ ದೈವಿಕ ಚಿಂತನೆಗಳಿಲ್ಲದೆ ನೀನು ಎಷ್ಟೇ ಸಾರಿ ನೀರಲ್ಲಿ ಮುಳುಗಿದ್ರು ಕೂಡ ಅದು ದೇವರು ಒಪ್ಪುವಂತಹ, ದೇವರು ಅಂಗೀಕರಿಸುವಂತಹ ದೀಕ್ಷಾ ಸ್ನಾನ ಆಗುವುದಿಲ್ಲ ಅನ್ನುವಂಥದ್ದು ಗ್ರಂಥದ ಒಂದು ಸ್ಪಷ್ಟನೆ ಪ್ರೇರಣೆ. ವಿಷಯವನ್ನು ನಾವು ಮುಂದಕ್ಕೆ ಸಾಗಿಸ್ಕೊಂಡು ಹೋಗೋಣ. ನಂಬರ್ 5, 5ನೇ ಪಾಯಿಂಟ್. ದೀಕ್ಷಾ ಸ್ನಾನದಲ್ಲಿ ಏನ್ ನಡೀತದೆ? ದೀಕ್ಷಾ ಸ್ನಾನದಲ್ಲಿ ಏನ್ ನಡೀತದೆ? ರೋಮಾಪುರದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 3ರಿಂದ 10ನೇ ವಚನದವರೆಗೆ ನೀವು ಸುದೀರ್ಘವಾಗಿ ಓದಿದ್ರೆ ಅಲ್ಲಿ ದೀಕ್ಷಾ ಸ್ನಾನದಲ್ಲಿ ಏನು ನಡೀತದೆ ಅನ್ನುವಂಥ ವಿಷಯನ್ನ ಪರಿಶುದ್ಧಾತ್ಮನು ನಮಗೆ ಬಯಲ್ಪಡಿಸ್ತಾ ಇದ್ದಾನೆ. ಅದರಲ್ಲಿ ಏನು ನಡೀತದೆ ಅಂತಂದ್ರೆ, ದೀಕ್ಷಾ ಸ್ನಾನದಲ್ಲಿ ಏನು ನಡೀತದೆ ಅಂತಂದ್ರೆ ವಿಷಯವನ್ನು ಗಮನಿಸಿದ್ರೆ 4ನೇ ವಚನದಿಂದ, ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ಅಂತ ಹೇಳ್ತಾನೆ. ದೀಕ್ಷಾ ಸ್ನಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ನಂಬರ್ 1 ಮರಣ. ನಂಬರ್ 1 ಮರಣ. ಎರಡನೇದಾಗಿ ಸಮಾಧಿ. ಮೂರನೇದ್ದು ಪುನರುತ್ಥಾನ. ಈ 3 ವಿಷಯಗಳು ದೀಕ್ಷಾ ಸ್ನಾನದಲ್ಲಿ ನಡೀತದೆ. ಸೊ ಮರಣ ಯಾಕೆ ಅಂತಂದ್ರೆ ಪಾಪದ ಪಾಲಿಗೆ. ನಾನು ಸತ್ತು ಅಂತ ಹೇಳ್ತೇನೆ. ಪಾಪದ ಪಾಲಿಗೆ ಸಾಯಬೇಕು ಅಂತ ಹೇಳ್ತೇನೆ. ಎರಡನೇದ್ದು ಸಮಾಧಿ ಅಂತಂದ್ರೆ ಗತ ಜೀವಿತವನ್ನ ಸಮಾಧಿ ಮಾಡೋದು ಅಂತ. ಗತ ಜೀವಿತ ಪೂರ್ವ ಜೀವಿತವನ್ನ ಸಮಾಧಿ ಮಾಡೋದು. ಸೊ ಮೂರನೇದು ಪುನರುತ್ಥಾನ ಅಂತಂದ್ರೆ ನೂತನ ಜೀವಿತವನ್ನ ಜೀವಿಸುವುದಕ್ಕೋಸ್ಕರ. ಇದು ದೀಕ್ಷಾ ಸ್ನಾನದಲ್ಲಿ ಏನ್ ನಡೀತದೆ ಅಂತಂದ್ರೆ ಪಾಪದ ಪಾಲಿಗೆ ಸತ್ತು, ಸಮಾಧಿ ಅಂತಂದ್ರೆ ಗತ ಜೀವಿತವನ್ನು ಸಮಾಧಿ ಮಾಡಿ, ಪುನರುತ್ಥಾನ ಅಂತಂದ್ರೆ ನೂತನ ಜೀವಿತವನ್ನು ಜೀವಿಸೋದಕ್ಕೋಸ್ಕರ ಅಂತೇಳಿ. ದೀಕ್ಷಾ ಸ್ನಾನ ತಗೊಂಡಂತ ಒಬ್ಬ ವ್ಯಕ್ತಿ ನಾನು ಲಂಚ ತಗೊಳ್ತೀನಿ ಅಂತಂದ್ರೆ ಪಾಪದ ಪಾಲಿಗೆ ಸತ್ತಿದ್ದಾನ, ಬದುಕಿದ್ದಾನ? ಪಾಪದ ಪಾಲಿಗೆ ಸತ್ತಿಲ್ಲ, ಇನ್ನೂ ಬದುಕಿದ್ದಾನೆ.
ನಾನು ದೀಕ್ಷಾಸ್ಥಾನ ತಗೊಂಡಿದ್ದೀನಿ ಅಂತಕ್ಕಂಥ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ರೆ ಪಾಪದ ಪಾಲಿಗೆ ಸತ್ತಿದ್ದಾನ ಬದುಕಿದ್ದಾನ? ಪಾಪದ ಪಾಲಿಗೆ ಬದುಕಿದ್ದಾನೆ, ಇನ್ನೂ ಸತ್ತಿಲ್ಲ. ಹಾಗಾಗಿ ದೀಕ್ಷಾಸ್ಥಾನ ಅಂದ್ರೆ ಇದು. ದೀಕ್ಷಾಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ, ಕ್ರಿಸ್ತನ ಮರಣ ಹೊಂದಿದ್ದು ಯಾವುದಕ್ಕೋಸ್ಕರ? ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 28ರಿಂದ 30ನೇ ವಚನದವರೆಗೆ ಇಲ್ಲಿ ಅನೇಕ ವಿಧವಾದಂತಹ ಪಾಪಗಳು ನಮಗೆ ಕಂಡು ಬರ್ತವೆ. ಏನ ಪಾಪಗಳು ಅಂತಂದ್ರೆ, ಸಕಲ ವಿಧವಾದಂತಹ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನ, ಕಿವಿ ಊದುವುದು, ಚಾಡಿ ಹೇಳುವುದು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು. ಇದೇನಿದು? ಪಾಪದ ಅನೇಕ ಕಾರ್ಯಕ್ರಮಗಳು ಇವೆಲ್ಲ. ದೈವಿಕವಾದಂಥ ಚಿಂತನೆಗೆ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಗಳಿಂದ ಕೂಡಿದಂಥ ಪಾಪಗಳಿವೆಲ್ಲ. ಹಾಗಾಗಿ ಸಭೆಯಲ್ಲಿ ಈ ಇಷ್ಟು ಗುಣಗಳು ಎಷ್ಟು ಜನರಲ್ಲಿದೆ ಅಂತಂದ್ರೆ, ಅಷ್ಟಿಲ್ಲ ಬಿಡ್ರಿ, ಒಂದು ಸ್ವಲ್ಪ ಇದಾವೆ ಅಂತಂದ್ರೆ ಅವರು ದೀಕ್ಷಾಸ್ಥಾನ ಹೊಂದ್ಕೊಂಡಿದ್ದಾರಾ? ಪಾಪದ ಪಾಲಿಗೆ ಅವರು ಸತ್ತೋಗಿದ್ದಾರ? ಹಾಗಾದ್ರೆ ಇಲ್ಲ. ಹಾಗಾಗಿ ಪಾಪದ ಪಾಲಿಗೆ ಸಾಯ್ಬೇಕು. ದೀಕ್ಷಾಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಭಾರವಾದಂತಹ ಪಾಪದ ಜೀವಿತದ ಮೂಟೆಯನ್ನು ಹೊತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಆತನು ಎದ್ದು ಆಚೆ ಬಂದಾಗ ಆ ಭಾರ ಎಲ್ಲ ಹೋಗಿ ನೂತನ ಜೀವಿತ ಅದು. ಹಾಗಾಗಿ ದೀಕ್ಷಾಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ಆತನು ಸಾಯ್ತಾನೆ. ಯಾವುದಕ್ಕೋಸ್ಕರ ಅಂತಂದ್ರೆ ಪಾಪದ ಪಾಲಿಗೆ ಸಾಯ್ತಾನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಕ್ಕಂಥ ಮಾತೇನಪ್ಪ ಅಂತಂದ್ರೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಲೋಕವು ನನ್ನ ಪಾಲಿಗೆ ಸತ್ತೋಗಿದೆ, ನಾನು ಲೋಕದ ಪಾಲಿಗೆ ಸತ್ತೋಗಿದ್ದೀನಿ ಅಂತ ಹೇಳ್ತಾರೆ. ಲೋಕ ನನ್ನ ಪಾಲಿಗೆ ಸತ್ತೋಗಿದೆ, ನನ್ನ ಪಾಲಿಗೆ ಲೋಕ ಸತ್ತೋಗಿದೆ. ಪಾಪದ ಪಾಲಿಗೆ ನಾನು ಸತ್ತೋಗಿದ್ದೀನಿ, ನನ್ನ ಪಾಲಿಗೆ ಪಾಪ ಸತ್ತೋಗಿದೆ ಅಂತ ಹೇಳ್ತಾರೆ. ಹಾಗಾಗಿ ದೀಕ್ಷಾಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ಪಾಪದ ಪಾಲಿಗೆ ಸಾಯ್ತಾನೆ ಒಬ್ಬ ವ್ಯಕ್ತಿಯಲ್ಲಿ. ಗತ ಜೀವಿತವನ್ನು ಸಮಾಧಿ ಮಾಡಲ್ಪಡ್ತದೆ, ಗತ ಜೀವಿತ. ಇನ್ನು ಮೂರನೇದ್ದು ಪುನರುತ್ಥಾನ ಏನಂತಂದ್ರೆ, ನೂತನ ಜೀವಿತವನ್ನು ಜೀವಿಸೋದಕ್ಕೋಸ್ಕರ, ದೈವಿಕ ಆಲೋಚನೆಗಳಿಂದ ಕೂಡಿದಂಥ ಜೀವಿತ, ಭೂ ಸಂಬಂಧವಾದಂತಹ ಆಲೋಚನೆಗಳಿಂದ ಕೂಡಿದಂಥ ಜೀವಿತಕ್ಕೆ ವಿರುದ್ಧವಾದಂತಹ ದೈವಿಕ ಸಂಕಲ್ಪಕ್ಕೆ ಒಳಪಟ್ಟಂತಹ ಜೀವಿತ, ಅತ್ಯುನ್ನತವಾದಂತಹ ಜೀವನ ಶೈಲಿಯನ್ನ ನೂತನ ಜೀವಿತ ಒಳಗೊಂಡಿದೆ ಅನ್ನುವಂಥದ್ದು ಬಹಳ ಆಶ್ಚರ್ಯಕರವಾದಂಥ ವಿಷಯ ಪ್ರೇರೆ. ಸೊ ಹಾಗಾಗಿ ದೀಕ್ಷಾಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಏನಾಗ್ತಾನೆ ಅಂತಂದ್ರೆ ಪಾಪದ ಪಾಲಿಗೆ ಸಾಯ್ತಾನೆ. ಗತ ಜೀವಿತ ಸಮಾಧಿ ಮಾಡಲ್ಪಡ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಆದಾಗ ಎದ್ದು ಬಂದ ಹಾಗೆ ನೂತನ ಜೀವಿತವನ್ನು ಜೀವಿಸುವುದಕ್ಕೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಇದು ದೀಕ್ಷಾಸ್ಥಾನದಲ್ಲಿ ನಡೆಯುವಂಥ ಕೆಲಸ. ಹಾಗಾಗಿ ದೀಕ್ಷಾಸ್ಥಾನ ಏನ್ ನಡೀತದೆ ಅನ್ನುವಂಥದ್ದು ಬಹಳ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಇನ್ನು 6ನೇದಾಗಿ 6th ಪಾಯಿಂಟ್, ಯಾವಾಗ ದೀಕ್ಷಾಸ್ಥಾನ ಹೊಂದ್ಕೊಳ್ಬೇಕು? ದೀಕ್ಷಾಸ್ನಾನ ಯಾವಾಗ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಅಂತಂದ್ರೆ, ಯಾವಾಗ ನೀವು ವಾಕ್ಯವನ್ನು ಅಂಗೀಕರಿಸ್ಕೊಳ್ತೀರೋ ಆವಾಗಲೇನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ಅಪೊಸ್ತಲನಾದಂಥ ಪೇತ್ರನೇ ಹೇಳ್ತಕ್ಕಂಥ ಆ ಪ್ರಥಮ ಪ್ರಸಂಗದಲ್ಲಿ ವಿಷಯವನ್ನು ಒಂದ್ಸಾರಿ ಗಮನಿಸಿದ್ರೆ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 40ನೇ ವಚನದಲ್ಲಿ, ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು ಅಂತ ಹೇಳ್ತಾರೆ.
ಆತನ ಮಾತಿಗೆ ಒಪ್ಪಿಕೊಂಡವರು, ಆತನ ಮಾತನ್ನು ಅಂಗೀಕರಿಸಿದಂಥವರು. ಯಾವಾಗ ನೀನು ಅಂಗೀಕರಿಸ್ತೀಯೋ ಆವತ್ತೇನೆ, ಯಾವತ್ತು ನೀನು ವಾಕ್ಯವನ್ನು ಕೇಳಿ ನಂಬ್ತೀಯೋ ಆವತ್ತೇ. ಅದಕ್ಕಿಂತ ಟೈಮು ಇಂಥ ಡೇಟು ಅಂತೇಳಿ ಏನಿಲ್ಲ ಪ್ರೇರ್. ಇವತ್ತು ಇದು ಹೆಂಗಾಗ್ಬಿಟ್ಟಿದೆ, ಒಂಥರ ಫ್ಯಾಷನ್ ಆದಂಗೆ ಆಗ್ಬಿಟ್ಟಿದೆ ಇವತ್ತೆಲ್ಲ. ದೀಕ್ಷಾ ಸ್ಥಾನ ಯಾವಾಗ ತಗೋತೀವಿ ಅಂತಂದ್ರೆ ಡಿಸೆಂಬರ್ 31 ನೈಟ್ ತಗೊಳ್ತೀನಿ ನಾನು. ಹೊಸ ವರ್ಷಕ್ಕೆ ನಾನು ಪಾದಾರ್ಪಣೆ ಮಾಡಿದ್ರೆ ಅವತ್ತು ಕೂಡ ಹೊಸ ವರ್ಷದಲ್ಲಿ ಹುಟ್ಟುತ್ತೀನಿ ನಾನು. ಇದೊಂಥರ ಫ್ಯಾಷನ್. ಇಲ್ಲ, ನನ್ನ ಹೆಂಡತಿ ಬರ್ತಡೇ ದಿವಸ ನಾನು ತಗೊಳ್ತೀನಿ, ಅದು ದಿನ ನನಗೆ ಬಹಳ ವಿಶೇಷ ಅದು. ಸೊ ಈ ರೀತಿಯಾದಂಥ ಒಂದು ವ್ಯರ್ಥವಾದಂಥ ಆಲೋಚನೆಗಳು. ಯಾವಾಗ ತಗೊಳ್ಬೇಕು ದೀಕ್ಷಾಸ್ಥಾನ? ಗ್ರಂಥ ಏನು ಹೇಳ್ತದೆ ನಮಗೆ? ಅಪೊಸ್ತಲರ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ 41ನೇ ವಚನದಲ್ಲಿ ವಾಕ್ಯವನ್ನು ಅಂಗೀಕರಿಸಿದ ದಿನದಂದೇ, ಯಾವತ್ತು ನೀನು ವಾಕ್ಯವನ್ನು ಕೇಳಿ ನೀನು ನಂಬುತ್ತೀಯೋ ಆವತ್ತೇ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 36ರಿಂದ 39ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 8ನೇ ಅಧ್ಯಾಯ 36ರಿಂದ 39ನೇ ವಚನದಲ್ಲಿ ಇಲ್ಲಿ ಕಂಚುಕಿ ಐಥಿಯೋಪ ದೇಶದ ಕಂಚುಕಿ ಯೆರೂಸಲೇಮಿಗೆ ದೇವಾರಾಧನೆಗೋಸ್ಕರ ಬರ್ತಕ್ಕಂಥ ಒಂದು ಸಂದರ್ಭ ಇದು. ಆತನು ಬರುವಾಗ ಏನು ಮಾಡ್ತಾ ಇದ್ದಾನಂತಂದ್ರೆ, ಆರಾಧನೆಯನ್ನು ಮುಗಿಸ್ಕೊಂಡು ಆತನು ಪುನಃ ತನ್ನ ಸ್ವಸ್ಥಳಕ್ಕೆ ಹಿಂದಿರುಗುವಂಥ ಸಂದರ್ಭದಲ್ಲಿ ಯೆಶಾಯನ ಗ್ರಂಥದ ಸುರುಳಿಯನ್ನ ಆತನು ಓದುತ್ತಿರುವಂತಹ ಒಂದು ಸಂದರ್ಭದಲ್ಲಿ ರಕ್ಷಣೆ ಮಾರ್ಗದಲ್ಲಿರ್ತಕ್ಕಂತಹ ಆ ಕಂಚುಕೆಯ ಸ್ಥಿತಿಯನ್ನ ಗಮನಿಸಿದಂಥ ಪರಮತಂದೆ ಫಿಲಿಪ್ಪನಿಗೆ ಸಂದೇಶವನ್ನು ರವಾನೆ ಮಾಡ್ತಾನೆ. ಫಿಲಿಪ್ಪ, ನೀನು ಎದ್ದು ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ, ರಕ್ಷಣೆ ಮಾರ್ಗದಲ್ಲಿ ಒಬ್ಬ ಇದ್ದಾನೆ ವ್ಯಕ್ತಿ. ಆತನು ಐಥಿಯೋಪ ದೇಶದ ಕಂಚುಕಿಯ ಆತನು ಐಥಿಯೋಪದವರ ರಾಣಿಯಾಗಿದ್ದ ಕಂದಾಕೆ ಕೈ ಕೆಳಗೆ ದೊಡ್ಡ ಅಧಿಕಾರಿ ಮತ್ತು ಎಲ್ಲಾ ಖಜಾನೆ ಮೇಲ್ವಿಚಾರಕ ಆತನ ಬಳಿಗೆ ಹೋಗು, ನೀನು ಆತನಿಗೆ ಸುವಾರ್ತೆಯನ್ನು ಪ್ರಕಟಿಸು, ಆತನ ರಕ್ಷಣೆ ಮಾರ್ಗದಲ್ಲಿದ್ದಾನೆ ಅನ್ನುವಂಥ ಸಂದೇಶ ಹೊಂದಿದಂತಹ ಫಿಲಿಪ್ಪನು ತಕ್ಷಣವೇ ಎದ್ದು ಹೊರಟು ಆ ರಥವನ್ನ ಎದುರುಗೊಂಡು ಅದರ ಹಿಂದಿಂದೆ ಹೋಗುವಂಥ ಸಂದರ್ಭದಲ್ಲಿ ಏನು ನಡೀತಿದೆ ಅನ್ನುವಂಥ ವಿಷಯವನ್ನು ಒಂದ್ಸರಿ ನಾವು ಗಮನಿಸಿದ್ರೆ 35ನೇ ವಚನದಲ್ಲಿ ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವನು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ಅಂತ ಹೇಳ್ತೇನೆ. ಯಾವಾಗ ದೀಕ್ಷಾಸ್ನಾನ? ದಾರಿಯಲ್ಲಿ ಹೋಗುತ್ತಿರುವಾಗ ಟೈಮ್ ಫಿಕ್ಸ್ ಮಾಡಲಿಲ್ಲ, ಇಂಥ ದಿನ ಅಂತೇಳಿ ಇಂಥ ದಿನ ನಿಗದಿ ಮಾಡಲಿಲ್ಲ. ಸೊ ಹಾಗಾಗಿ ಗ್ರಂಥ ನಮಗೆ ಈ ರೀತಿಯಾಗಿ ಹೇಳ್ತಾ ಇದೆ ನಮಗೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ ಸೆರೆಯ ಯಜಮಾನನು ಪೌಲ ಸೀಲರನ್ನ ಸೆರೆಮನೆಯಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಅವರು ರಾತ್ರಿಯಲ್ಲಿ ಸೆರೆಮನೆಯೊಳಗೆ ದೇವರಿಗೆ ಸ್ತುತಿಪದಿಗಳನ್ನು ಆಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಸೆರೆಮನೆ ಅಸ್ಥಿವಾರಗಳು ಕದಲಿದಂಥ ಸಂದರ್ಭದಲ್ಲಿ ಆ ಸೆರೆ ಯಜಮಾನನು, ಸೆರೆಯಲ್ಲಿದ್ದಂಥವರೆಲ್ಲರೂ ತಪ್ಪಿಸಿಕೊಂಡು ಹೋಗ್ತಾರೆ, ಇನ್ನು ನನಗೆ ಮರಣವೇ ಗತಿ ಅನ್ನುವಂಥ ಒಂದು ಆಲೋಚನೆ, ಒಂದು ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತನ್ನನ್ನು ತಾನೇ ತಿವಿದುಕೊಂಡು ಕೊಂದುಕೊಳ್ಬೇಕನ್ನುವಂಥ ಸ್ಥಿತಿಯಲ್ಲಿದ್ದಾಗ ಪೌಲನು, ನಾವೆಲ್ಲೂ ಹೋಗಿಲ್ಲ, ನಾವು ಇಲ್ಲೇ ಇದ್ದೀವಿ ಅಂತೇಳಿ ಹೇಳಿದಾಗ ಆತನು ಅವರಿಗೆ ಉಪಚಾರ ಮಾಡಿ ಅವರ ಗಾಯಗಳನ್ನು ತೊಳೆದು ರಾತ್ರಿಯ ಅದೇ ಗಳಿಗೆಯಲ್ಲಿ ಅಂತ ಹೇಳ್ಬಿಟ್ಟು ಆ ಒಂದು ವಚನ ನಮಗೆ ಕಂಡು ಬರ್ತದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 16ನೇ ಅಧ್ಯಾಯದಲ್ಲಿ 32-33 ವಚನದಲ್ಲಿ, ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಅಂತ ಹೇಳ್ತಾನೆ. ಯಾವಾಗ? ಅದೇ ಗಳಿಗೆಯಲ್ಲಿ. ಹಾಗಾಗಿ ಅಪೊಸ್ತಲನಾದಂಥ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಇದೇ ರಕ್ಷಣೆಯ ದಿನ, ಇದೇ ಸುಪ್ರಸನ್ನತೆಯ ಕಾಲ, ಯಾವಾಗ ನೀನು ನಂಬ್ತೀಯೋ, ಯಾವಾಗ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ನಿನ್ನ ಬಾಯಿಂದ ನೀನು ಅರಿಕೆ ಮಾಡ್ತೀಯೋ,
ಅದೇ ರಕ್ಷಣೆಯ ದಿನ, ಅದೇ ಸುಪ್ರಸನ್ನತೆಯ ಕಾಲ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, 2 Corinthians chapter 6, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ದೇವರ ಕೃಪೆ ವ್ಯರ್ಥ ಮಾಡ್ಕೊಳ್ಬೇಡಿ. ನಾಳೆ, ನಾಡಿದ್ದು, ಮುಂದಿನ ವರ್ಷ, ಬರ್ತಡೇ ದಿನ, ಇಂಥ ಒಂದು ಒಳ್ಳೆಯ ದಿನ ಹೀಗೆ ಹೇಳ್ಬಿಟ್ಟು ನೀವು ವ್ಯರ್ಥ ಮಾಡ್ಕೊಳ್ಬೇಡಿ. ದೇವರ ಕೃಪೆಯನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂದು ಎಚ್ಚರಿಸುತ್ತೇವೆ. ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು. ದೇವರು ನಿನ್ನ ಪ್ರಾರ್ಥನಾ ಮನವಿಯನ್ನು ಕೇಳ್ತಾ ಇದ್ದಾನೆ. ನಿನ್ನ ಜೀವಿತವನ್ನ ತನ್ನ ಮಗನ ಸಹವಾಸ ಅನ್ಯೋನ್ಯತೆಯಲ್ಲಿ ಮುಂದುವರಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ನೀತಿವಂತನೆಂಬುದಾಗಿ ನಿರ್ಣಯಿಸಬೇಕೆಂಬುದಾಗಿ ದೇವರು ಆಲೋಚಿಸ್ತಾ ಇದ್ದಾನೆ. ನಿನ್ನನ್ನು ತನ್ನ ಮಗನಾಗಿ, ತನ್ನ ಮಗಳನ್ನಾಗಿ ಅಂಗೀಕರಿಸಿಕೊಳ್ಳಬೇಕೆಂಬುದಾಗಿ ಆತನು ದೀರ್ಘ ಶಾಂತಿಯಿಂದ ಕೃಪೆ ಮೇಲೆ ಕೃಪೆಯನ್ನು ವಿಸ್ತರಿಸ್ತಾ ಇದ್ದಾನೆ. ದೇವರ ದೀರ್ಘ ಶಾಂತಿಯನ್ನ ನೀನು ಅಸಡ್ಡೆ ಮಾಡಬೇಡ. ಆತನ ಸಹನೆ, ದಯೆ, ದೀರ್ಘ ಶಾಂತಿಗಳನ್ನು ನೀನು ಅಸಡ್ಡೆ ಮಾಡಬೇಡ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ ಅಂತ ಹೇಳ್ತಾರೆ. ಹಾಗಾಗಿ ದೀಕ್ಷಾಸ್ನಾನ ಯಾವಾಗ ಅಂತಂದ್ರೆ, ಯಾವಾಗ ನೀನು ವಾಕ್ಯವನ್ನು ಕೇಳ್ತೀಯೋ ಅವಾಗ, ಯಾವಾಗ ನೀನು ವಾಕ್ಯವನ್ನು ನಂಬ್ತೀಯೋ ಅವಾಗ, ಯಾವಾಗ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ನೀನು ಬಾಯಿಂದ ಅರಿಕೆ ಮಾಡಿಕೊಳ್ತೀಯೋ ಆವಾಗಲೇನೆ. ಹಾಗಾಗಿ ದೀಕ್ಷಾಸ್ನಾನ ಯಾಕೆ, ಯಾವಾಗ, ಏನು ಅನ್ನುವಂಥ ವಿಷಯದಲ್ಲಿ ಸುದೀರ್ಘವಾದಂತಹ ಒಂದು ವ್ಯಾಖ್ಯಾನವನ್ನು ಬಹಳ ಸ್ಪಷ್ಟವಾಗಿ ಗ್ರಂಥ ನಮ್ಮ ಮುಂದಿಡ್ತಾ ಇದೆ. ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಕೊನೆಯದಾಗಿ, 7ನೇದಾಗಿ, ಯಾರು ಹೊಂದಬೇಕು? ಯಾರು ದೀಕ್ಷಾಸ್ನಾನವನ್ನು ಹೊಂದಬೇಕು? ಯಾಕೆ ಇದನ್ನ ಪಾಯಿಂಟ್ ಇಡ್ತಾ ಇದ್ದೀವಿ ಅಂತಂದ್ರೆ, ಚಿಕ್ಕ ಮಕ್ಕಳು ದೇವರ ವಾಕ್ಯವನ್ನು ಕೇಳುವಂಥ ಸ್ಥಿತಿಲಿಲ್ಲ. ಸುವಾರ್ತೆಯನ್ನು ಗ್ರಹಿಸುವಂತಹ ಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು ಇರಲ್ಲ ಪ್ರಿಯ. ಅವರು ಪಾಪ ಅಂದ್ರೆ ಏನು ಅನ್ನುವಂತಹ ಗ್ರಹಿಕೆ ಅವ್ರಿಗಿಲ್ಲ. ಪಶ್ಚಾತ್ತಾಪ ಅಂದ್ರೆ ಏನು ಅನ್ನುವಂತಹ ತಿಳುವಳಿಕೆ ಅವರಿಗಿಲ್ಲ. ಯೇಸು ಕ್ರಿಸ್ತನು ದೇವರ ಕುಮಾರನು ಎಂಬುದಾಗಿ ನಾನು ಒಪ್ಪಿಕೊಳ್ಳಬೇಕು ಅನ್ನುವಂಥ ಆಲೋಚನೆ ಅವರಿಗಿಲ್ಲ. ಹಾಗಾಗಿ ಅಂಥವರಿಗೆ ದೀಕ್ಷಾಸ್ನಾನ ಮಾಡಿಸುವಂತಹ ಪ್ರಕ್ರಿಯೆಗಳು ಸಮಾಜದಲ್ಲಿ ಬಹಳ ವಿಸ್ತಾರವಾಗಿ ನಡೀತದೆ. ಅದು ದೊಡ್ಡ ಪಾಪ ರೀ, ಅದು ಪಾಪ, ಅದು ದೊಡ್ಡ ತಪ್ಪದು. ಹಾಗಾಗಿ ಇಷ್ಟೆಲ್ಲ ವಚನಗಳಲ್ಲಿ ದೀಕ್ಷಾಸ್ನಾನ ಯಾರಿಗೆ, ಯಾಕೆ ಹೊಂದಬೇಕು, ಯಾವಾಗ ಹೊಂದಬೇಕು ಅನ್ನುವಂತಹ ಸಾಲಿನಲ್ಲಿ ಚಿಕ್ಕ ಮಕ್ಕಳು ಯಾರು ಕೂಡ ಬರೋದಿಲ್ಲ. ಹಾಗಾಗಿ ಚಿಕ್ಕವರಿದ್ದಾಗಲೇ ಅವರಿಗೆ ದೀಕ್ಷಾಸ್ನಾನ ಕೊಡಿಸ್ಬಿಟ್ರೆ, ಅಥವಾ ಚಿಮುಕಿಸುವುದ್ರ ಮೂಲಕ ಅವರಿಗೆ ದೀಕ್ಷಾಸ್ನಾನ ಎಂಬುದಾಗಿ ಅವರು ಘೋಷಿಸ್ಬಿಟ್ರೆ, ಚಿಮುಕಿಸುವುದಕ್ಕೆ ರ್ಯಾಂಟಿಸೋ ಅಂತೇಳಿ ಗ್ರೀಕಲ್ಲಿ ಕರೀತಾರೆ. ರ್ಯಾಂಟಿಸೋ ಅಂತಂದ್ರೆ ಚಿಮುಕಿಸು ಅಂತ ಅರ್ಥ. ಬ್ಯಾಪ್ಟಿಸೋ ಅಂತಂದ್ರೆ ಮುಳುಗಿಸು, ಅದ್ದು, ಉಣಲ್ಪಡು ಅಂತೇಳಿ. ಗ್ರಂಥ ಪ್ರಬೋಧಿಸುವಂಥದ್ದು ಬ್ಯಾಪ್ಟಿಸೋ ಅನ್ನುವಂಥ ಗ್ರೀಕ್ ವರ್ಡ್. ರ್ಯಾಂಟಿಸೋ ಅನ್ನುವಂತಹ ಗ್ರೀಕ್ ವರ್ಡ್ ಚಿಮುಕಿಸು ಅಂತೇಳಿ. ಅದು ಗ್ರಂಥ ಒಪ್ಪೋದಿಲ್ಲ ಆ ಮಾತನ್ನ. ಇವತ್ತು ಒಂದು ತಂಬಿಗೆ ತಗೋತಾರೆ, ತಂಬಿಗೆಯಲ್ಲಿ ನೀರು ತಗೊಂಡ್ಬಿಟ್ಟು ಅವ್ರ ಮೇಲೆ ಹಾಕಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾನೆ ಆ ಮಗುಗೆ. ಅವನು ಬೆಳೆದು ದೊಡ್ಡವನಾದ್ಮೇಲೆ ದೀಕ್ಷಾಸ್ನಾನ ತಗೊಳ್ಳಿ, ಇಲ್ರಿ ನಾನು ಚಿಕ್ಕಂದಿನ ಬ್ಯಾಪ್ಟಿಸಮ್ ಆಗಿದೆ, ನನಗೆ ದೀಕ್ಷಾಸ್ನಾನ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ, ಅವನ ಕೈಗೆ ಕೆಸರಾಗಿಲ್ಲ, ಹೊಲಸಾಗಿಲ್ಲ, ಆಗ್ಲೇ ದೀಕ್ಷಾಸ್ನಾನ. ಈಗ ಕೈಗೆ ಕೆಸರಾಗ್ಬಿಟ್ಟಿದೆ, ಹೊಲಸಾಗ್ಬಿಟ್ಟಿದೆ, ಈಗ ಅವನಿಗೆ ದೀಕ್ಷಾಸ್ನಾನ ಬೇಡ ಅಂತಾನೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮಕ್ಕಳನ್ನ ನಾವೇ ಪಾಪದ ಕಡೆಗೆ ತಳ್ತಾ ಇದ್ದೀವಿ, ದೇವರಿಂದ ದೂರ ಮಾಡ್ತಾ ಇದ್ದೀವಿ ಅನ್ನೋಂಥ ಆಲೋಚನೆ ಇವತ್ತು ಬಹಳ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಪ್ರೇರೆ. ಚಿಕ್ಕ ಮಕ್ಕಳಿಗೆ ದೀಕ್ಷಾಸ್ನಾನವನ್ನ ಗ್ರಂಥ ಸಪೋರ್ಟ್ ಮಾಡಲ್ಲ, ಅದನ್ನ ಒಪ್ಪೋದೇ ಇಲ್ಲ. ಹಾಗಾಗಿ ದೀಕ್ಷಾಸ್ನಾನ ಯಾರು ಹೊಂದಬೇಕು ಅಂತಂದ್ರೆ, ಯಾರು ದೇವರ ವಾಕ್ಯವನ್ನು ಕೇಳಿ ನಂಬಿ ತಮ್ಮ ಪಾಪಗಳ ನಿಮಿತ್ತವಾಗಿ ಪಶ್ಚಾತ್ತಾಪ ಪಟ್ಟು
ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರ ಕುಮಾರನೆಂಬುದಾಗಿ ತಮ್ಮ ಬಾಯಿಂದ ಒಪ್ಪಿಕೊಂಡು ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತೀನಿ ಅನ್ನುವಂತಹ ಅರಿವು ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿನೇ ದೀಕ್ಷಾ ಸ್ನಾನ ಹೊಂದುವುದಕ್ಕೆ ಅರ್ಹನಾಗಿರ್ತಾನೆ. ಸೊ ಹಾಗಾಗಿ ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ಅನೇಕ ವಿಷಯಗಳನ್ನ ನಾವು ಗ್ರಂಥದಲ್ಲಿ ಗಮನಿಸಿದ್ದೇವೆ. ದೀಕ್ಷಾ ಸ್ನಾನ ಅಂದ್ರೆ ಅರ್ಥ ಏನು ಅಂತಂದ್ರೆ ಬ್ಯಾಪ್ಟಿಸೋ, ಗ್ರೀಕ್ ಅಲ್ಲಿ ಅದ್ದು, ಮುಳುಗಿಸು, ಮೂಡಲ್ಪಡುವುದು ಅಂತ ಅರ್ಥ. ಲೋಕದಲ್ಲಿರ್ತಕ್ಕಂಥ ಜನರು ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾ ಇದ್ದಾರೆ ಅವರು ಅಂತಂದ್ರೆ ಮದುವೆಗೋಸ್ಕರ, ಉದ್ಯೋಗಕ್ಕೋಸ್ಕರ, ಸಾಂಘಿಕ ಅಂಗೀಕಾರಕ್ಕೋಸ್ಕರ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಕ್ಕಂಥವ್ರು ಲೋಕದಲ್ಲಿದ್ದಾರೆ. ಆದ್ರೆ ದೀಕ್ಷಾ ಸ್ನಾನ ಯಾತಕ್ಕೆ ಅಂತಂದ್ರೆ ಅದು ದೀಕ್ಷಾ ಸ್ನಾನ ಆತ್ಮ ಸಂಬಂಧವಾದದ್ದು. ಅದು ದೇವರು ಸಂಕಲ್ಪಿಸಿದ್ದಾನೆ, ಅದು ಯೇಸು ಕ್ರಿಸ್ತನ ಆಜ್ಞೆ ಆಗಿದೆ. ದೀಕ್ಷಾ ಸ್ನಾನ ಯಾಕೆ ಅಂತಂದ್ರೆ ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ, ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ, ನೂತನ ಜನ್ಮವನ್ನು ಹೊಂದೋದಕ್ಕೋಸ್ಕರ, ಪರಿಶುದ್ಧಾತ್ಮನನ್ನು ಹೊಂದೋದಕ್ಕೋಸ್ಕರ, ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೋಸ್ಕರ, ಕ್ರಿಸ್ತನ ಸ್ವರೂಪ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಒಂದೇ ಸಭೆಯಲ್ಲಿ ನೀನು ಸೇರೋದಕ್ಕೋಸ್ಕರ. ದೀಕ್ಷಾ ಸ್ನಾನದಲ್ಲಿ ಏನ್ ನಡೀತದೆ ಅಂತಂದ್ರೆ ಕ್ರಿಸ್ತನ ಮರಣಕ್ಕೆ ಸಾದೃಶ್ಯವಾದಂಥ ಮರಣ, ಕ್ರಿಸ್ತನ ಸಮಾಧಿಗೆ ಸಾದೃಶ್ಯವಾದಂಥ ಸಮಾಧಿ, ಕ್ರಿಸ್ತನ ಪುನರುತ್ಥಾನಕ್ಕೆ ಸಾದೃಶ್ಯವಾದಂಥ ಪುನರುತ್ಥಾನ. ಕ್ರಿಸ್ತನ ಮರಣ ಅನ್ನುವಂಥದ್ದು ಪಾಪದ ಪಾಲಿಗೆ, ನಾವು ಕೂಡ ಪಾಪದ ಪಾಲಿಗೆ ಮರಣ ಸಾಯ್ಬೇಕು. ಸಮಾಧಿ ಮಾಡಲ್ಪಡಬೇಕು, ಗತ ಜೀವಿತವನ್ನ ಸಮಾಧಿ ಮಾಡಲ್ಪಡಬೇಕು, ಪುನರುತ್ಥಾನ ನೂತನ ಜೀವಿತವನ್ನ ಜೀವಿಸುವುದಕ್ಕೆ. ಹಾಗಾಗಿ ದೀಕ್ಷಾ ಸ್ಥಾನದಲ್ಲಿ ಏನ್ ನಡೀತದೆ ಅಂತಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮ ನಡೀತದೆ. ಇದರ ಅರಿವು ಚಿಕ್ಕ ಮಕ್ಕಳಿಗಿರಲ್ಲ. ಹಾಗಾಗಿ ದೀಕ್ಷಾ ಸ್ಥಾನ ಯಾವಾಗ ಅಂತಂದ್ರೆ ಕಂಚುಕಿ ದಾರಿಯಲ್ಲಿ ಹೋಗುತ್ತಿರುವಾಗ ಅಗೋ ನೀರು ಅಂತ ಹೇಳ್ತಾನೆ. ಸೆರೆ ಯಜಮಾನ ಅದೇ ಗಳಿಗೆಯಲ್ಲಿ. ಹಾಗಾಗಿ ಯಾರು ಹೊಂದಬೇಕು ಅಂತಂದ್ರೆ ದೇವರ ವಾಕ್ಯವನ್ನು ಕೇಳಿದಂಥವ್ರು, ನಂಬಿದಂಥವ್ರು, ಪಾಪದ ಪಾಲಿಗೆ ಪಶ್ಚಾತ್ತಾಪವನ್ನು ಹೊಂದಿದಂಥವ್ರು. ಕರ್ತನಾದ ಯೇಸು ಕ್ರಿಸ್ತನು ದೇವರ ಕುಮಾರನು, ನನ್ನ ಒಡೆಯನು, ನನ್ನ ರಾಜನು, ನನಗೆ ಶಿರಸ್ಸು, ನನ್ನ ಪರಿಪಾಲಕನು, ಇನ್ನು ಜೀವಿಸುವವನು ನಾನಲ್ಲ, ನನಗೋಸ್ಕರ ಸತ್ತು ಎದ್ದು ಬಂದ ಆತನಿಗೋಸ್ಕರ ಜೀವಿಸ್ತೀನಿ ಅನ್ನುವಂತಹ ನಿರ್ಧಾರದೊಂದಿಗೆ ಇರ್ತಕ್ಕಂಥವರು ದೀಕ್ಷಾ ಸ್ಥಾನ ಹೊಂದಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಆಲೋಚನೆ ಮಾಡಿದ್ರೆ ದೀಕ್ಷಾ ಸ್ನಾನ ವಿಷಯದಲ್ಲಿ ಇನ್ನೂ ನಿನಗೆ ಸರಿಯಾದಂತಹ ಮಾಹಿತಿ ಇಲ್ಲದೆ, ಈ ರೀತಿಯಾದಂತಹ ಪರಿಪೂರ್ಣವಾದಂತಹ ದೈವಿಕ ಸಂದೇಶ ಇಲ್ಲದೆ ಒಂದು ವೇಳೆ ನೀನು ತಪ್ಪಾಗಿ ದೀಕ್ಷಾ ಸ್ನಾನವನ್ನು ಹೊಂದಿದ್ದೇ ಆದರೆ ಸರಿಪಡಿಸ್ಕೊ. ಒಂದು ವೇಳೆ ಈಗಾಗಲೇ ಈ ವಾಕ್ಯ ಪ್ರಕಾರವಾಗಿರ್ತಕ್ಕಂಥ ದೀಕ್ಷಾ ಸ್ನಾನವನ್ನು ಹೊಂದಿದ್ದೀನಿ ಅಂತಕ್ಕಂಥವರು ದೇವರ ಮಹಿಮೆಗೋಸ್ಕರ, ಘನತೆಗೋಸ್ಕರ ನೂತನ ಜೀವಿತದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ಸಾಧಿಸುವಂಥ ದಿಕ್ಕಿನಲ್ಲಿ ಜೀವಿತವನ್ನು ಮುಂದುವರಿಸುವಂಥ ಪ್ರಯತ್ನ ಮಾಡಿ. ಒಂದು ವೇಳೆ ನಾನು ತಗೊಂಡಿದ್ದೀನಿ, ಇನ್ನು ನನ್ನ ಮನೆಯಲ್ಲಿ ಯಾರು ತಗೊಂಡಿದ್ದಿಲ್ಲ ಅಂತಂದ್ರೆ ಇವತ್ತೇ ಆ ಸುಪ್ರಸನ್ನತೆಯ ಕಾಲ, ಇವತ್ತೇ ಆ ರಕ್ಷಣೆಯ ದಿನ. ನಿನ್ನ ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ರಕ್ಷಣೆ ಹೊಂದಬೇಕು, ಆತ್ಮರಕ್ಷಣೆ ಹೊಂದಬೇಕು, ಕ್ರಿಸ್ತನನ್ನು ಧರಿಸಿಕೊಳ್ಬೇಕು, ಕ್ರಿಸ್ತನ ದೇಹವೆಂಬ ಸಭೆಯೊಳಗಡೆ ಸೇರಬೇಕು. ಯಾಕೆಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ಇದೇ ಸಭೆಯನ್ನ, ಇದೇ ದೇವರ ರಾಜ್ಯವನ್ನ ಏನ್ ಮಾಡ್ತಾನೆ ಅಂತಂದ್ರೆ ಆತನ ತೆಗೆದುಕೊಂಡು ಹೋಗಿ ತಂದೆಯಾದ ದೇವರಿಗೆ ಒಪ್ಪಿಸ್ಕೊಡ್ತಾನೆ ಅಂತ ಹೇಳ್ತಾನೆ. ನಾನು ಅದರಲ್ಲಿ ಇರ್ಬೇಕು. ಆಲೋಚನೆ ಮಾಡೋಣ, ಸರಿಯಾದ ನಿರ್ಧಾರವನ್ನು ಮಾಡೋಣ. ವಾಕ್ಯ ಪ್ರಕಾರವಾದಂಥ ದೀಕ್ಷಾ ಸ್ಥಾನವನ್ನೇ ನಾನು ತಗೊಂಡಿದ್ದೆ, ಆದರೆ ದೇವರಿಗೆ ಭಯಭಕ್ತಿಯಿಂದ ಕೂಡಿದಂಥ ಜೀವಿತವನ್ನು ಇನ್ನಷ್ಟು ಹೆಚ್ಚಾಗಿ ಜೀವಿಸುವುದಕ್ಕೆ ನಮ್ಮ ಈ ಒಂದು ಜೀವಿತವನ್ನು, ದೇವರು ಕೊಟ್ಟಂಥ ಆಯುಷ್ಕಾಲವನ್ನು ದೇವರ ಮಹಿಮೆಗೋಸ್ಕರ ಬಳಸಿಕೊಳ್ಳೋಣ ಎಂಬುದಾಗಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು, ಧನ್ಯವಾದಗಳು.